अस्तु च ब्रह्मवर्चसं सम्पादयेमहि सहस्रः वीर्यं कृषीमहि स्तम्भं निर्भिद्य निर्यन्निखिलजगदगच्छाडनायावतीर्णं पूर्णं स्वर्णोपमानद्युतिविहततमस्तोममस्तारिवर्गम् स्वस्ति श्रीमत्समस्तश्रुतिगदितमहो तन्महो नो विदद्यात् पञ्चास्मिन् कन्धराय उपरि परिगतं देववृन्दैरमन्दैः उग्रं व्यग्रेन्द्रलोकाभयदमरिदराध्यायुधोदग्रबाहुं रुद्रं रुद्रेन्द्रमुख्यामरणविनुतं भद्रविज्ञानमुद्रं वीरं वीरासनस्थं भवभयहरणं दारणं दारुणानां रूक्षं यक्षं महेक्षं क्षपितदुरितमक्षोभणीयं दिदृक्षे ज्वलत्कनकपिञ्जरं कलितभक्तहृत्पञ्जरं चिरं मुदितनिर्जरं श्रुतिमहाटवीकुञ्जरं भजे भुवनबन्धुरं हृदिकेन्दिरामन्दिरं परं तुरगकन्धरं धरधरं नृकण्ठीरवं जगन्निधानपितरं हृहरेर्जठरं नुमः यन्नादिगोरबोधस्तनयो हंसवाहनः यदुत्सङ्गा जगदुदयभङ्गातितनया यदुद्गीता गीता विषय विषभीतावनकरी सुधीमुद्रा भद्रा दुरितगणविद्रावणकरी नमस्तस्मै कस्मै चिरमरपुषे सिंहवपुषे नरकेसरिणं धिकृतहिरण्यकरिणं च सूकरिणं दोषितकुलजनहरिणं परिणं धरिणं स्मरामि मन्धरिणम् इममाचार्य गोविन्दे सन्निधाय हरिस्तवं रचयामास दुःखेन्ना प्राणनारायणौ स्वयं हरिः ओम्। जयति पराशरसूनुः सत्यवती हृदयनन्दनो व्यासः यस्य आस्य कमलगलितं वाङ्मयममृतं जगत्पिबति। भुजगभोगाभमुद्यम्य हृद्यं निजभुजं दक्षिणं लक्षणाढ्यं ललितमुद्रिक्तविज्ञानमुद्रं भज भज अनन्तमित्यालपन्तं प्रणतवान् प्राणिनां प्राणभूतं प्रणतिभिः प्रीणये पूर्णबोधम् भवदवोष्णेन ततप्यमानान् भुवि परं नाथमप्रेक्षमाणान् भुवनमान्येन च अन्येन दोष्णा भवतु भीर्मा इति न सान्त्वयन्तं प्रणतवान् प्राणिनां प्राणभूतं प्रणतिभिः प्रीणये पूर्णबोधम् दिक्कालाद्यनवच्छिन्नानन्तचिन्मात्रमूर्तये स्वानुभूत्येकमानाय नमः ಶಾಂತಾಯ ತೇಜಸ್ಸೇ. ನನ್ನ ಅಧ್ಯಾತ್ಮ ಬಂಧುಗಳೇ, ಶೃಂಗಾರದ ಅನೇಕ ಮುಕ್ತಕಗಳನ್ನು ನಿನ್ನೆ ನೋಡಿದೆವು. ಇವತ್ತು ಮತ್ತು ನಾಳೆ ಅವನು ವೈರಾಗ್ಯದ ಬಗ್ಗೆ ಏನು ಹೇಳ್ತಾನೆ ಅನ್ನೋದನ್ನು ಸ್ವಲ್ಪ ನೋಡೋಣ. ಯಾಕೆಂದರೆ ಶೃಂಗಾರದ ಬಗ್ಗೆ ತುಂಬ ಪದ್ಯಗಳಿವೆ, ಅದು ಹೇಗಿರುತ್ತೆ ಅಂತ ಮಾದರಿ ನೋಡಿದ್ದಾಯಿತು. ಒಂದು ವಿಷಯ ಮಾತ್ರ, ಸಂಸ್ಕೃತದ ಕವಿಗಳು ಶೃಂಗಾರದ ವಿಷಯದಲ್ಲಿ ಬಹಳ ಮುಕ್ತವಾಗಿ ಹೇಳುತ್ತಾರೆ. ಅದರಲ್ಲಿ ಏನೋ ಮುಚ್ಚುಮರೆ ಇಲ್ಲದೆ ಬಹಳ ವ್ಯಕ್ತವಾಗಿ ಹೇಳುತ್ತಾರೆ. ಅದಕ್ಕೆ ಒಬ್ಬ ಭಾಳ ಆಶ್ಚರ್ಯ ಅಂದರೆ, ಒಬ್ಬಳು ಕವಯಿತ್ರಿ, ಅವಳು ಒಂದು ಪದ್ಯ ಬರೆದಿದ್ದಾಳೆ. ಅವಳ ಬೇರೆ ಕಾವ್ಯಗಳು ಸಿಕ್ಕಿಲ್ಲ, ಅವಳು ಹೇಳ್ತಾಳೆ. ಅವಳು ಬಹಳ ಆಶ್ಚರ್ಯ ಇದು. ಒಬ್ಬ ಹೆಣ್ಣುಮಗಳು ಇಷ್ಟು ಧೈರ್ಯವಾಗಿ ತನ್ನ ವೈಯಕ್ತಿಕ ಜೀವನದ ಅನಿಸಿಕೆಗಳನ್ನು ಹೇಳಿಕೊಳ್ಳೋದು ಉಂಟಲ್ಲ, ಅದು ಆರೋಗ್ಯದ ಲಕ್ಷಣ. ಯಃ ಕೌಮಾರ ಹರಹ ಸಯೇವ ಹಿ ವರಹ ಅಂತ ಅವಳು ಹೇಳ್ತಾಳೆ. ನಾನು ಯಾರನ್ನು ಪ್ರೀತಿಸಿದೆನೋ ಮತ್ತು ಮದುವೆಯಾಗುವ ಮುಂಚೆಯೇ ಯಾರು ನನ್ನ ಯೌವನವನ್ನು ಅಪಹರಿಸಿದನೋ ಅವನೇ ಗಂಡ ಆಗಿ ಸಿಕ್ಕಿದ. ಅದೇ ಅವನೇ ಮದುವೆ ಆದೆ. ನಾನು ಪ್ರೀತಿಸಿದ ಹುಡುಗನೇ ಮದುವೆ ಆಯಿತು. ಅದೇ ಒಂದು ದೊಡ್ಡ ಸಂಗತಿ. ತಾಯೇವ ಚೈತ್ರಕ್ಷಪಾಹ. ಅದೇ ಆವಾಗ ಮದುವೆ ಆಗೋ ಮುಂಚೆ ಯಾವ ವಸಂತ ಋತು ಬಂದಿತ್ತೋ ಅದೇ ವಸಂತ ಋತು ಈಗ ಮದುವೆ ಆದಮೇಲೂ ಬರ್ತಾಯಿದೆ. ಆಮೇಲೆ ಹಾಗೆ ಅಲ್ಲಿ ವಸಂತ ಋತುವಿನಲ್ಲಿ ಏನು ಒಳ್ಳೆಯ ಸುಗಂಧಯುಕ್ತವಾದ ತಂಪು ಗಾಳಿ ಬೀಸ್ತಾ ಇತ್ತು, ಅದೇ ತಂಗಾಳಿ ಈಗಲೂ ಬೀಸ್ತಾ ಇದೆ.
ಮತ್ತು ಅಷ್ಟೇ ಅಲ್ಲ, ಸಾಚೈವಾಸ್ಮಿ, ಅದೇ ನಾನು. ಆದರೆ ತಥಾಪಿ ಸುರತ ವ್ಯಾಪಾರ ಲೀಲಾವಿಧೌ ರೈವಾರೋಧಸಿ ವೇತಸಿ ತರುತಲೆ ಚೇತಸ್ ಸಮುತ್ಕಂಠತೆ. ಆದರೆ ಅಲ್ಲಿ ರೇವಾ ನದಿಯ ತೀರದಲ್ಲಿ ಮದುವೆ ಆಗೋ ಮುಂಚೆ ನಾವು ಕದ್ದು ವಿಹರಿಸಿದ್ದೇವಲ್ಲ, ಆ ರುಚಿ ಮದುವೆ ಆದಮೇಲೆ ಸಿಗ್ತಾ ಇಲ್ಲ ಅಂತ ಬರೀತಾಳೆ. ಬಹಳ ಅದ್ಭುತವಾದಂಥ ಒಂದು ಉದ್ಗಾರ. ಯಾಕೆಂದರೆ ಅದು ಕದ್ದು ಮಾಡಿದ್ದು ರುಚಿ, ಇದು ಹಕ್ಕಿನದ್ದು, ಇದ್ರ ರುಚಿ ಹೊರಟೋಯ್ತು ಅಂತಾಳೆ ಅವಳು. ಬಟ್ ಪ್ರಾಯ ಒಬ್ಬ ಹೆಣ್ಮಗಳು ಹೀಗೆ ತನ್ನ ಅನುಭವ ಹೇಳ್ತಾಳೆ ಅನ್ನೋದೇ ಆ ಸಮಾಜದ ಒಂದು ಆರೋಗ್ಯದ ಲಕ್ಷಣ. ಇಂಥ ಸಂಸ್ಕೃತದಲ್ಲಿ ಅದು ಒಂದು ಮುಚ್ಚುಮರೆಯ ಅಥವಾ ನಾಚಿಕೊಳ್ಳುವ ಸಂಗತಿಯಾಗಿರಲಿಲ್ಲ. ಯಾಕೆಂದರೆ ಅದು ಒಂದು ಮನುಷ್ಯನ ಮುಖ್ಯಭೂತವಾದ ಕಾಳಜಿ ಬಯಕೆಗಳಲ್ಲಿ ಒಂದು. ಅದನ್ನು ಮುಚ್ಚಿಟ್ಟುಕೊಂಡು ಏನೋ ಒಂದು ಮಡಿವಂತಿಕೆಯ ಪ್ರದರ್ಶನ ಮಾಡುವುದರಲ್ಲಿ ಏನೂ ಅರ್ಥ ಇಲ್ಲ. ಅದನ್ನು ಹಿಂದೆಯವರು ಬಹಳ ಮುಕ್ತವಾಗಿ ಹೇಳ್ತಿದ್ದರು. ಅದನ್ನು ಅಷ್ಟು ವಿಷಯ ಹಿಂದಿನವರ ಶೃಂಗಾರ. ಇವಾಗ ವ್ಯತ್ಯಾಸ ನೋಡಿ. ಕಾಳಿದಾಸ ಶಾಕುಂತಲ ನಾಟಕವನ್ನು ಬರೆದ. ಅಲ್ಲಿ ಅವನಿಗೆ ಆ ಶಕುಂತಲೆ ಹತ್ತಿರ ಹೋಗಿ ನೇರ ಕೇಳಲಿಕ್ಕೆ ಧೈರ್ಯ ಇಲ್ಲ. ನಮ್ಮ ಕಾಲೇಜು ಹುಡುಗರ ಹಾಗೆ ಕದ್ದು ಮರದ ಮರೆಯಲ್ಲಿ ನಿಂತು ಏನೇನೋ ಮಹಾಪ್ರಯತ್ನ ಮಾಡ್ತಾನೆ. ಆದರೆ ಮಹಾಭಾರತದ ಶಕುಂತಲೆ ಆ ಕಥೆ ನೋಡಿದರೆ ಅಲ್ಲಿ ದುಷ್ಯಂತ ಸೀದಾ ಹೋಗ್ತಾನೆ. ಸೀದಾ ಹೋಗಿ ಆಶ್ರಮದಲ್ಲಿ ಋಷಿಗಳಿರೋದಿಲ್ಲ, ಶಕುಂತಲೆ ಮಾತ್ರ ಇರ್ತಾಳೆ. ಅವಳು ಹೇಳ್ತಾಳೆ, ನನಗೆ ನಿನ್ನನ್ನು ನೋಡಿ ಇಷ್ಟವಾಯಿತು, ನಾವು ಯಾಕೆ ಮದುವೆ ಆಗಬಾರ್ದು ನೇರ ಕೇಳ್ತಾರೆ. ಅದು ಆ ಕಾಲದ ಅನಂತರ ಕಾಳಿದಾಸನ ಕಾಲಕ್ಕೆ ಬರುವಾಗ ಕದ್ದು ನೋಡುವುದು ಈ ಕಾಲೇಜು ಹುಡುಗರ ಸಂಸ್ಕೃತಿ ಪ್ರಾರಂಭ ಆಯಿತು. ಆಮೇಲೆ ನೇರವಾಗಿ ಕೇಳಿದ ಅವಳು ಹೇಳ್ತಾಳೆ, ನನಗೂ ಇಷ್ಟ ಆಗಿದೆ ನಿನ್ನನ್ನು ನೋಡಿ, ಅಡ್ಡಿ ಇಲ್ಲ, ಆದರೆ ಬರಲಿ ಕಣ್ವರು, ದೊಡ್ಡವರ ಸಮ್ಮುಖದಲ್ಲಿ ಮದುವೆ ಆಗೋಣ. ಅಂದರೆ ಆ ಮುಕ್ತವಾದ ಒಂದು ವ್ಯವಹಾರ ನಮಗೆ ವೇದ ಕಾಲದಲ್ಲಿ ನೋಡ್ತೇವೆ, ಪುರಾಣ ಕಾಲದಲ್ಲಿ ನೋಡ್ತೇವೆ. ಅನಂತರ ಅದು ಕಮ್ಮಿ ಆಗ್ತಾ ಬಂತು. ಅಂತೂ ಶೃಂಗಾರವನ್ನು ಬಹಳ ಮುಕ್ತವಾಗಿ, ಅದು ಒಂದು ಮಾಂಗಲಿಕ ಕ್ರಿಯೆ, ನಾಚಿಕೊಳ್ಳಬೇಕಾದ ಅಂಶ ಇಲ್ಲ ಅಂತ ತಿಳ್ಕೊಂಡು ಅವರು ಬರೆದವರು. ಅದನ್ನು ಇಲ್ಲಿಗೆ ಸದ್ಯಕ್ಕೆ ಬಿಟ್ಟುಬಿಡೋಣ. ನಮಗೆ ಇನ್ನು 2 ದಿವಸದಲ್ಲಿ ವೈರಾಗ್ಯ ಅನ್ನೋದನ್ನು ಹಿಂದಿನವರು ಯಾವ ನಿಟ್ಟಿನಲ್ಲಿ ನೋಡಿದ್ದಾರೆ. ವಾಸ್ತವಿಕವಾಗಿ ಇವನು ಭರ್ತೃಹರಿ ಹೇಳತಕ್ಕಂಥ ವೈರಾಗ್ಯದ ಮುಖ ಏನಿದೆ, ಅದು ಪೇಟೆಯಲ್ಲಿ ಜೀವಿಸುವಂಥ ನಮಗೆ ಹೇಳಿದ್ದಲ್ಲ. ಕಾಡಿನಲ್ಲಿ ಹೋಗಿ ತಪಸ್ಸು ಮಾಡೋ ವೈರಾಗ್ಯ ಅದು ಪ್ರಾಕ್ಟಿಕಲ್ ಅಲ್ಲ. ಇವತ್ತು ನಮಗೆ ಯಾರಿಗೂ ಅದು ಪ್ರಾಕ್ಟಿಕಲ್ ಅಲ್ಲ. ಆದರೆ ಹಿಂದಿನ ಜೀವನದಲ್ಲಿ ನಾನು ಹೇಳಿದ್ದೇನೆ, ವಾನಪ್ರಸ್ಥರು ಅಂತ ವಯಸ್ಸಾದ ಮೇಲೆ ಕಾಡಿಗೆ ಹೋಗಿ ಬದುಕೋದು ಒಂದು ಸಹಜವಾದ ಜೀವನದ ಮುಖ ಆಗಿತ್ತು. ಅದು ಇದ್ದಾಗ ಈ ವೈರಾಗ್ಯ, ಕಾಡಿಗೆ ಹೋಗೋದು ಅಲ್ಲಿ ತುಂಬ ಉಚಿತವಾಗಿ ಕೂಡುತ್ತಿತ್ತದು. ಈಗ ಹೊಂದಿಕೆ ಆಗೋಲ್ಲ. ನಾವು ಅದನ್ನು ಬಿಟ್ಟು ಬಹಳ ದೂರ ಬಂದುಬಿಟ್ಟಿದ್ದೇವೆ. ಆ ವಾನಪ್ರಸ್ಥವನ್ನೇ ಕೈ ಬಿಟ್ಟಿದ್ದೇವೆ ನಾವು. ಅಂಥದ್ದು. ಆದರೂ ವೈರಾಗ್ಯದ ಬಗ್ಗೆ ಅವನು ಹೇಳತಕ್ಕಂಥ ಕೆಲವು ಮಾತುಗಳು ತುಂಬ ಚೆನ್ನಾಗಿವೆ. ನಾವು ಅದನ್ನು ಆಚರಣೆ ತರುವುದಕ್ಕೋಸ್ಕರ ಅಲ್ಲದೇ ಇದ್ದರೂ ಅದರ ಕಾವ್ಯ ಸೌಂದರ್ಯಕ್ಕೋಸ್ಕರ ಮತ್ತು ಹಿಂದಿನವರ ಅನ್ನಿಸಿಕೆಯನ್ನು ಅರ್ಥ ಮಾಡಿಕೊಳ್ಳುವುದಕ್ಕೋಸ್ಕರ ಆ ಪದ್ಯಗಳನ್ನು ನೋಡಬೇಕು. ಅವನು ಹೇಳ್ತಾನೆ, ಆ ಒಂದು ಪಂಡಿತರನ್ನು ಕುರಿತು ಕವಿ ಹೇಳೋದು, ವಿರಮತ ಬುಧಾಹ, ಪಂಡಿತರೇ, ಜ್ಞಾನಿಗಳು ನೀವು, ತಿಳಿದವರು ನೀವು, ಇನ್ನಾದರೂ ಬಿಟ್ಟುಬಿಡಿ. ಅದಕ್ಕೆ ಏನು ಬಿಡಬೇಕು? ವಿರಮತ ಬುಧಾಹ ಯೋಷಿತ್ ಸಂಗಾತ್ ಕ್ಷಣಭಂಗುರಾತ್ ಅಂತ ಅವನು ಹೇಳ್ತಾನೆ. ಸ್ತ್ರೀ ಸಮಾಗಮ ಅನ್ನೋದು ಅತ್ಯಂತ ಸುಖದ ಒಂದು ಕಾರ್ಯಕ್ರಮ ಅಂತ ನನಗೂ ಗೊತ್ತಿದೆ. ಅದವನು ಹೇಳ್ತಾನೆ, ಎಷ್ಟು ಹೊತ್ತಿನ ಆನಂದ ಅದು. ಒಂದು ಕ್ಷಣದ ಆನಂದಕ್ಕೋಸ್ಕರ ಇಡೀ ಜೀವನವನ್ನು ಬಲಿ ಕೊಡ್ತೀರಾ. ಆ ಒಂದು ಕ್ಷಣದ ಆನಂದಕ್ಕೋಸ್ಕರ ಜೀವನ ಎಷ್ಟು ಕಷ್ಟಪಡಬೇಕಾಗತ್ತೆ ಅದನ್ನು ತುಲನೆ ಮಾಡಿದ್ದೀರೋ. ಆ ಸುಖ ಮತ್ತು ಅದು ಕಂಪೇರ್ ಮಾಡಿ ಅದಕ್ಕೋಸ್ಕರ ಪಟ್ಟ ಕಷ್ಟ ಎಷ್ಟು, ಸಿಕ್ಕಿದ ಸುಖ ಎಷ್ಟು ಒಂದು ಯೋಚನೆ ಮಾಡಿದರೆ ಸಿಲ್ಲಿ ಅಂತ ಅನಿಸೋದಿಲ್ವಾ ಅಂತ ಕೇಳ್ತಾನೆ. ವಿರಮತ ಬುಧಾಹ ಯೋಷಿತ್ ಸಂಗಾತ್ ಕ್ಷಣಭಂಗುರಾತ್ ಅಂತ. ಒಂದು ಕ್ಷಣದ ಆನಂದಕ್ಕೋಸ್ಕರ ಇಡೀ ಬದುಕನ್ನು ಬಲಿ ಕೊಡಬೇಕಾ?
ಅನುಭವಿಸಿದೆವು, ಇನ್ನು ಸಾಕು. ಮತ್ತು ಇದು ಅಂದರೆ ವಯಸ್ಸಾದವರಿಗೆ ಹೇಳುವಂಥದ್ದು, ಅನುಭವಿಸಿದ್ರಿ, ಆಯಿತು, ಸ್ತ್ರೀ ಸಂಘ, ಸ್ತ್ರೀಯರ ಜೊತೆಗೆ ಸುಖಾನುಭವ ಏನೊಂದು ಗೊತ್ತಾಯ್ತಲ್ಲ, ಬಿಟ್ಬಿಡಿ ಇನ್ನು. ಮತ್ತೇನು ಅಂದರೆ ನಿಮಗೆ ಬೇರೆ ಸ್ತ್ರೀಯರನ್ನು ಕೊಡ್ತೇನೆ ನಾನು. ಈ ಜೀವಂತ ಸ್ತ್ರೀಯರು ಬೇಡ, ಬೇರೆ ಸ್ತ್ರೀಯರು ನಿಮಗೆ ವಿಹಾರ ಮಾಡಲಿಕ್ಕೆ ನಿಮಗೆ ಸ್ತ್ರೀಯರು ಬೇಕಲ್ವ, ನನ್ನ ತುಂಬ ಸ್ತ್ರೀಲಿಂಗದ ಶಬ್ದಗಳಿವೆ, ಅದೆಲ್ಲ ಕೊಡ್ತೀನಿ ನಿಮಗೆ. ಕುರುತ ಏನು ಮಾಡಬೇಕು? ಕರುಣಾ ಮೈತ್ರಿ ಪ್ರಜ್ಞಾ ವಧೂ ಜನ ಸಮಾಗಮಂ. ನಿಮಗೆ 3-4 ಜನ ಹುಡುಗಿಯರನ್ನು ಕೊಡ್ತೇನೆ. ಕರುಣಾ ಅಂತ ಒಬ್ಬಳ ಹೆಸರು, ಮೈತ್ರಿ ಅಂತ ಒಬ್ಬಳ ಹೆಸರು, ಪ್ರಜ್ಞಾ ಅಂತ ಒಬ್ಬಳ ಹೆಸರು ಇದೆ. ಅಲ್ಲಿ ನಿಜವಾಗಿ ಇದು ಯೋಗಶಾಸ್ತ್ರಕ್ಕೆ ಸಂಬಂಧಪಟ್ಟದ್ದು. ಮೈತ್ರಿ, ಕರುಣಾ, ಮುದಿತತಾ, ಉಪೇಕ್ಷಾ ಅಂತ 4 ಸ್ತ್ರೀಲಿಂಗದಲ್ಲಿದೆ. ಅವನದನ್ನು ತಮಾಷೆಗೋಸ್ಕರ ನಿಮಗೆ ಈ 4 ಜನ ಹುಡುಗಿಯರನ್ನು ಕೊಡ್ತೇನೆ. ಸುಮ್ಮನೆ ಈ ಸಂಸಾರದಲ್ಲಿ ಒದ್ದಾಡ್ತಾ ಇಡಬೇಡಿ, ಬಿಟ್ಟುಬಿಡಿ. ಏನಿದು 4? ಕರುಣಾ, ಮೈತ್ರಿ, ಪ್ರಜ್ಞಾ ಅಂತ. ಅಂದರೆ ಇದರಲ್ಲಿ 2 ಹೇಳಿದ್ದಾನೆ. ಅದು ಯೋಗಶಾಸ್ತ್ರಕ್ಕೆ ಸಂಬಂಧಪಟ್ಟ ಮಾತು. ಬದುಕು ಹೇಗಿರಬೇಕು ಅನ್ನೋದಕ್ಕೆ ಪತಂಜಲಿ ಹೇಳುವಾಗ ನಾನು ಅನೇಕ ಬಾರಿ ಹೇಳಿದ ವಿಷಯ ಇದು. ಮೈತ್ರಿ, ಕರುಣಾ, ಮುದಿತತಾ, ಉಪೇಕ್ಷಾ, ಈ 4 ಭಾವನೆಗಳು ಮನುಷ್ಯನಲ್ಲಿ ಇದ್ದರೆ ಯಶಸ್ವಿಯಾಗಿ ಬದುಕಬಹುದು. 5ನೇ ಇದೇ ಬೇಡ. ಒಳ್ಳೆಯವರ ಜೊತೆಗೆ ಮೈತ್ರಿ, ಸ್ನೇಹ ಮಾಡು. ಕಷ್ಟದಲ್ಲಿದ್ದವರನ್ನು ನೋಡು, ಕರುಣೆ ತೋರು. ಸುಖದಲ್ಲಿರುವವರನ್ನು ಕಂಡು ಖುಷಿಪಡು. ದುರ್ಜನರನ್ನು ದೂರ ಇಡು, ದುರ್ಜನರನ್ನು. ಇದೇ ಮೈತ್ರಿ, ಕರುಣಾ, ಮುದಿತತಾ, ಉಪೇಕ್ಷಾ. ಈ 4 ಮನೋವೃತ್ತಿಯನ್ನು ನಾವು ಬೆಳೆಸಿಕೊಂಡ್ರೆ ಜೀವನದಲ್ಲಿ ಹಾಯಾಗಿ ಬದುಕಬಹುದು, ಸಮಸ್ಯೆ ಇರುವುದಿಲ್ಲ ಅಂತ ಅನ್ನೋದು ಯೋಗಶಾಸ್ತ್ರದಲ್ಲಿ ಬಂದಿರತಕ್ಕ ಮಾತು. ಅವನು ಇದನ್ನು ಬಳಸಿಕೊಳ್ತಾನೆ. ನಿಮಗೆ ಕರುಣಾ, ಮೈತ್ರಿ ಅನ್ನೋ ಹುಡುಗಿಯರನ್ನು, ಅದು ಸ್ತ್ರೀಲಿಂಗ, ಆದ್ದರಿಂದ ನಿಮ್ಮ ಕರುಣಾ ಅದನ್ನು ಕಟ್ಟಿಕೊಳ್ಳಿ, ಅದು ನಿಮ್ಮನ್ನು ಉದ್ಧಾರ ಮಾಡತ್ತೆ. ಅದು ಮತ್ತು ಅದು ಕ್ಷಣಭಂಗುರ ಅಲ್ಲ, ಶಾಶ್ವತವಾದ ಬದುಕಿನ ನೆಮ್ಮದಿಯನ್ನು ಕೊಡುವಂಥದ್ದು. ಅದರ ಜೊತೆಗೆ ಅವನು ಪ್ರಜ್ಞಾ ಅಂತ ಒಂದು ಸೇರಿಸ್ತಾನೆ, ತಿಳುವಳಿಕೆ, ವಿವೇಕ ಪ್ರಜ್ಞೆ. ಇದೆಲ್ಲ ನಮ್ಮನ್ನು ಖಾಯಮ್ಮಾಗಿ, ನಮ್ಮನ್ನು ಹಾಯಾಗಿ ಬದುಕಿನಲ್ಲಿ ಸುಖವಾಗಿ ಬದುಕಲಿಕ್ಕೆ ಅವಕಾಶ ಮಾಡಿಕೊಡತಕ್ಕಂಥ ಹುಡುಗಿಯರು ಇವರೆಲ್ಲ. ಕರುಣಾ ಅಂದರೆ ಸ್ತ್ರೀಲಿಂಗ ಇರೋದ್ರಿಂದ ಅವನು ಅದನ್ನು ತಮಾಷೆಗೋಸ್ಕರ ಈ ಹುಡುಗಿಯರು ವಧೂ ಜನ, ಇಂಥ ಹುಡುಗಿಯರನ್ನು ನೀವು ಜೀವನದಲ್ಲಿ ಬಳಸಿಕೊಳ್ಳಿ, ಹಾಯಾಗಿರಬಹುದು. ಯಾಕೆಂದರೆ ಅದು ಬೇಡ, ನನಗೆ ನಾನು ಪ್ರೀತಿಸಿದ ಹೆಣ್ಣೇ ಬೇಕು ಅಂತ ನೀವು ಹಠ ಹಿಡಿಯುವುದಾದರೆ ಒಂದು ಎಚ್ಚರ ಏನು ಅಂದರೆ, ನೀವು ಈ ಜನ್ಮದಲ್ಲಿ ಸುಖ ಪಡಬಹುದು ನೀವು ಪ್ರೀತಿಸಿದ ಹೆಣ್ಣಿನಿಂದ. ಸುಖ ಪಡಬಾರ್ದು ಅಂತ ಹೇಳೋದಲ್ಲ, ಅದೇ ಜೀವನದ ಸುಖ ಸರ್ವಸ್ವ ಅಂತ ತಿಳ್ಕೊಂಡು ನೀವು ಸಾಯೋ ತನಕವೂ ಆ ಸಂಸಾರ ಸುಖವೇ ಶ್ರೇಷ್ಠ ಸುಖ ಅಂತ ಕೂತರೆ ಮುಂದೆ ಏನಾಗುತ್ತೋ ಗೊತ್ತಿಲ್ಲ ನನಗೆ ಅಂತಾರೆ. ನಖಲು ನರಕೆ ಹಾರಾಕ್ರಾಂತಂ ಘನಸ್ತನಮಂಡಲಂ ಶರಣಂ ಅಥವಾ ಶ್ರೋಣಿ ಬಿಂಬಂ ರಣನ್ ಮಣಿಮೇಖಲಂ. ವಿಷಯ ಏನು ಅಂದರೆ, ನಾವು ಒಂದು ದಿವಸ ಎಷ್ಟು ಸುಖದ ಜೀವನ ಇದ್ದರೂ ಕೂಡ ಒಂದು ದಿವಸ ಸಾಯಬೇಕು. ಸತ್ತ ಮೇಲೆ ಎಲ್ಲಿ ಹೋಗೋದು ಅನ್ನುವಂಥ ಒಂದು ಪ್ರಶ್ನೆ ಎಲ್ಲರಿಗೂ ಪ್ರಶ್ನೆ ಅದು. ಅದಕ್ಕೆ ಉತ್ತರ ಗೊತ್ತಿರೋದಿಲ್ಲ, ಯಾರಿಗೂ ಕೂಡ ಗೊತ್ತಿರುವುದಿಲ್ಲ. ಆದರೆ ನರಕಕ್ಕೆ ಹೋಗದಂತೆ ಎಚ್ಚರಿಕೆ ವಹಿಸಿ ಬದುಕುವುದಷ್ಟೇ ನಮಗೆ ಸಾಧ್ಯ. ಅದು ಮಾಡಿಯೂ ಪ್ರಮಾದ ಆಗಿ ನರಕಕ್ಕೆ ಹೋದರೆ ಏನೂ ಮಾಡಲಿಕ್ಕಾಗೋದಿಲ್ಲ. ಯಾಕೆಂದರೆ ನರಕಕ್ಕೆ ಹೋಗುವುದು ಪುಣ್ಯ ಮಾಡಿದ್ರಿಂದ ಅಂತ ಎಷ್ಟು ಗೊತ್ತಿದೆ ನಮಗೆ. ಆದರೆ ಪುಣ್ಯ ಅಂದರೆ ಏನು, ಪಾಪ ಅಂದರೆ ಏನು ಅಂತ ಗೊತ್ತಿಲ್ಲ. ಎಷ್ಟೋ ಸಂದರ್ಭದಲ್ಲಿ ನಾವು ಪುಣ್ಯ ಅಂತ ತಿಳ್ಕೊಂಡು, ಯಾಕೆಂದರೆ ಪುಣ್ಯ ಅನ್ನೋದನ್ನು ನಾವು ಕ್ರಿಯೆ ಅಂತ ತಿಳ್ಕೊಂಡಿದ್ದೇವೆ, ಹೊರಗಿನ ಕ್ರಿಯೆ, ಆಚರಣೆ. ಪುಣ್ಯ ಅಂದರೆ ಒಂದು ಧರ್ಮ, ಇಟ್ ಈಸ್ ಆ್ಯನ್ ಆ್ಯಕ್ಷನ್. ಅದರ ಪ್ರಾಚೀನರು ಅದು ಆಚರಣೆ ಅಂತ ಹೇಳೋದಿಲ್ಲ, ಇಟ್ ಈಸ್ ಎ ಕಾನ್ಸೆಪ್ಟ್. ಒಂದು ಸಂಗತಿಯನ್ನು ನಾವು ಮನಸ್ಸಿನಲ್ಲಿ ಅದನ್ನು ಹೇಗೆ ಭಾವಿಸುತ್ತೇವೆ ಅದು ಧರ್ಮವೋ ಅಧರ್ಮವೋ ಆಗಿರೋದು, ಕ್ರಿಯೆ ಅಲ್ಲ. ಇವಾಗ ಈಗ ಉದಾಹರಣೆಗೆ ಒಬ್ಬ ಕಳ್ಳ ರಸ್ತೆಯಲ್ಲಿ ಹೋಗುವಾಗ ಅವನ ಕಿಸೆ ದುಡ್ಡು ಹಾರಿಸ್ಬೇಕು, ಅವನೇನು ಹಾರು ಮಾಡಬೇಕು ಅಂತ ಚೂರಿ ಹಾಕ್ತಾನೆ. ಅದು ಪೊಲೀಸರವರು ಅರೆಸ್ಟ್ ಮಾಡ್ತಾರೆ, ಇದಾಗತ್ತೆ. ಆದರೆ ಒಬ್ಬರು ಡಾಕ್ಟ್ರು ಚೂರಿ ಹಾಕ್ತಾರೆ, ಅದು ಅಧರ್ಮ ಅಲ್ಲ. ಯಾಕಂದರೆ ಎಷ್ಟಾಯಿತು ಡಾಕ್ಟ್ರೇ? 4 ಲಕ್ಷ ಚಿಲ್ಲರೆ ಆಗುತ್ತೆ, ಥ್ಯಾಂಕ್ಸ್. ಓಹೋ, ಅವರು ಚೂರಿ ಆಗಿದ್ದಕ್ಕೆ 4 ಲಕ್ಷ ರೂಪಾಯಿ ಕೊಟ್ಟು ಅವ್ರಿಗೆ ಥ್ಯಾಂಕ್ಸ್ ಹೇಳಿ ಬರ್ತೇವೆ. ಯಾಕೆಂದರೆ ದ ಕಾನ್ಸೆಪ್ಟ್ ವಾಸ್ ಡಿಫರೆಂಟ್. ಸಾಯಿಸುವ ಕಾನ್ಸೆಪ್ಟ್ ಇಲ್ಲ ಅಲ್ಲಿ, ಬದುಕಿಸುವ ಕಾನ್ಸೆಪ್ಟ್. ಹಾಗಾದರೆ ಧರ್ಮ ಅಧರ್ಮ ಅನ್ನೋದು ಹೊರಗಿನ ಕ್ರಿಯೆಯಿಂದ ತೀರ್ಮಾನ ಮಾಡ್ತಾರಲ್ಲ. ಅವನು ಚೆನ್ನಾಗಿಲ್ಲ, ಅವನ ಆಚಾರ ಸರಿ, ಯಾಕೆ? ಎದುರಿನ ವೇಷ ಚೆನ್ನಾಗಿಲ್ಲ,
ಸೊ ನಾವು ಇವತ್ತು ಮಡಿವಂತಿಕೆಯ ವೇಷಕ್ಕೆ ಬೆಲೆ ಕೊಡ್ತಾ ಇದ್ದೇವೆ, ನಿಜವಾದ ಧರ್ಮಕ್ಕೆ ಅಲ್ಲ. ಆದರೆ ಅಲ್ಲಿ ಸ್ವರ್ಗದಲ್ಲಿಯೋ ನರಕದಲ್ಲಿಯೋ ಕನ್ಸಿಡರ್ ಮಾಡಿದ್ರೆ ನಮ್ಮ ವೇಷವನ್ನಲ್ಲ, ಯಾಕಂದರೆ ಈ ವೇಷ ಇಲ್ಲೇ ಬಿಟ್ಟು ಹೋಗಬೇಕು. ನಮ್ಮ ಮನಸ್ಸಿನಲ್ಲಿ ನಾವು ಯಾವ ರೀತಿಯ ಧರ್ಮದ ಕಲ್ಪನೆ ಮಾಡಿಕೊಂಡಿದ್ದೆವೋ ಅದು ಅಲ್ಲಿ ಕೌಂಟ್ ಆಗುತ್ತೆ. ಆದ್ದರಿಂದ ಅಲ್ಲಿ ರೆಕಾರ್ಡ್ ಆಗುವಾಗ ಇವನು ಹೊಟ್ಟೆಗೆ ಚೂರಿ ಹಾಕಿದ ಅಂತಲ್ಲ, ಚೂರಿಯಾಗಿ ಬದುಕಿಸಿದ, ಅದರಿಂದ ಪುಣ್ಯ. ಡಾಕ್ಟ್ರು ಸ್ವರ್ಗಕ್ಕೆ ಹೋದರು, ಕಳ್ಳ ನರಕಕ್ಕೆ ಹೋದ. ಆದರೆ ಇದು ಈ ಚಿಂತನೆಯೇ ಈಗ ಹೊರಟು ಹೋಗಿದೆ. ಯಾವುದು ಧರ್ಮ ಅಂತ ಅನ್ನೋದು ಮೇಲು ನೋಟದಲ್ಲಿ ಕಾಣುವ ಹೊರ ವೇಷಭೂಷಣಗಳು ಧರ್ಮವಾಗಿ ಕೂತಿದ್ದಾವೆ. ಅದು ಒಳಗಿನಿಂದ ಅವನು ಎಷ್ಟು ನೀಚ ಇದ್ದರೂ, ಅಯ್ಯೋ ಆಚಾರ್ಯರು ಒಳ್ಳೆ ಪಟ್ಟಿಗಚ್ಚೆ ಹಾಕಿದ್ದಾರೆ, ಅವ್ರು ಒಳ್ಳೆ ಆಚಾರ್ಯರು ಅಂದರೆ ಪಟ್ಟಿಗಚ್ಚೆಯಿಂದ ಒಳ್ಳೆ ಆಚಾರ್ಯರು. ಒಳಗಿನಿಂದ ಏನಿದೆ ಅದನ್ನು ನಾವು ನೋಡೋಲ್ಲ. ಅದನ್ನು ಶಾಸ್ತ್ರ ಹೇಳಿದ, ಅದನ್ನ ಹೊರಗಿನ ವೇಷ ಧರ್ಮ ಅಲ್ಲ, ಒಳಗಿನ ಭಾವಧರ್ಮ. ಅದು ಇಟ್ ಈಸ್ ಎ ಕಾನ್ಸೆಪ್ಟ್. ನಿಮ್ಮ ಉದ್ದೇಶ ಏನು ಮನಸ್ಸಿನಲ್ಲಿ, ಅದು ಶ್ರೇಷ್ಠವಾದದ್ದಿರಬೇಕು, ಅದು ಧರ್ಮ ಅಂತ. ಹಾಗಾಗಿ ಇದು ಹೇಳಿದವನು, ನೀವು ಈ ಬದುಕಿನ ಉದ್ದಕ್ಕೂ ಕೂಡ ಹೆಣ್ಣಿನ ಜೊತೆಗೆ ಸುಖ ಪಡುವುದೇ ಜೀವನದ ಪರಮ. ಅವನು ಯಾವುದನ್ನು ನಿರಾಕರಣೆ ಮಾಡುವುದಿಲ್ಲ, ದಯವಿಟ್ಟು ತಪ್ಪು ತಿಳ್ಕೋಬೇಡಿ. ಹೆಣ್ಣು ಅನ್ನೋದನ್ನು ನಾವು ಬಿಟ್ಟುಬಿಡು, ಸನ್ಯಾಸ ತಗೊಂತ ಹೇಳೋದಲ್ಲ ಅವನು. ಆದರೆ ಅದೇ ಜೀವನದ ಕೊನೆಯ ಪುರುಷಾರ್ಥ ಅಂತ ಭ್ರಮೆಗೆ ಒಳಗಾಗಬೇಡ ಅಂತಾನೆ. ಅದು ಒಂದು ಕ್ಷಣದಲ್ಲಿ ನಿನಗೆ ಸುಖ ಕೊಡುತ್ತೆ, ಅಷ್ಟೇ ತಿಳ್ಕೊ. ಅದು ಜೀವನದ ಪುರುಷಾರ್ಥ ಅಲ್ಲ. ಯಾಕೆಂದರೆ ನಾಳೆ ಒಂದು ವೇಳೆ ಅಕಸ್ಮಾತ್ತಾಗಿ ನೀನೇನೋ ಪಾಪ ಮಾಡಿದಿ, ನಿನ್ನನ್ನು ನರಕಕ್ಕೆ ಕಳಿಸುವ ಲಿಸ್ಟ್ನಲ್ಲಿ ಹೆಸರು ನಿಂತಿತ್ತು, ನರಕಕ್ಕೆ ಹೋಗೋವರ ಲಿಸ್ಟ್ನಲ್ಲಿ ನಿನ್ನ ಹೆಸರು ಬಿತ್ತು ಅಂತ ತಿಳ್ಕೊ. ಆವಾಗ ಯಾರು ನಿನ್ನನ್ನು ರಕ್ಷಿಸುವವರು? ನೀನು ಪ್ರೀತಿಸಿದ ಹೆಣ್ಣು ನಿನ್ನನ್ನು ರಕ್ಷಿಸುತ್ತೋ ಅಂತ ಕೇಳ್ತಾನೆ. ನಖಲು ನರಕಕ್ಕೆ ಹೋದಾಗ ಹರಾಕ್ರಾಂತಂ ಘನಸ್ತನಮಂಡಲಂ, ನೀನು ಎಚ್ಚರದಲ್ಲಿ ಪ್ರೀತಿಸಿದಂಥ ಮುತ್ತಿನ ಹಾರಗಳನ್ನು ತೊಟ್ಟ ಹೆಣ್ಣಿನ ಎತ್ತರದ ಎದೆ ನಿನ್ನನ್ನು ನರಕದಲ್ಲಿ ರಕ್ಷಿಸುತ್ತೋ? ಶರಣಮಥವಾ ಶ್ರೋಣಿ ಬಿಂಬಂ ರಣನ್ ಮಣಿ ಮೇಖಲಂ, ಅಥವಾ ಮುತ್ತಿನ ಉಡುದಾರ ತೊಟ್ಟ ಹೆಣ್ಣಿನ ಸೊಂಟ ನಿನ್ನನ್ನು ರಕ್ಷಿಸುತ್ತೋ ನರಕದಿಂದ? ಅದರ ಬಗ್ಗೆ ಸ್ವಲ್ಪ ಎಚ್ಚರ ಇರಲಿ ಅಷ್ಟೇ. ಅವನು ಜೀವನವನ್ನು ತ್ಯಾಗ ಮಾಡು ಅಥವಾ ಹೆಣ್ಣನ್ನು ತ್ಯಾಗ ಮಾಡು ಏನೂ ಹೇಳೋದಿಲ್ಲ. ಜೀವನದಲ್ಲಿ ಸುಖವನ್ನು ಅನುಭವಿಸು, ಆದರೆ ನೋ ದ ಲಿಮಿಟೇಷನ್ಸ್ ಅಂತ. ಪ್ರತಿಯೊಂದರದ್ದು ಒಂದು ಲಿಮಿಟೇಷನ್ ಗೊತ್ತಿರಬೇಕು ಅಂತ. ಅದಕ್ಕೋಸ್ಕರ ನೋಡಿ, ಹಿಂದಿನವರು ವಿವಿಧ ಸಾಂಸಾರಿಕ ಭೋಗ ವಿರಕ್ತಸ್ಯ ಅಂತ. ಒಬ್ಬ ಸನ್ಯಾಸ ತೊಗೊಳ್ಬೇಕಾದ್ರೆ ಏನು ಮಾಡಬೇಕು ಅಂದರೆ, ಅವ್ರು ಹೇಳಿದ್ರು, ಮೊದಲೇ ಅವಸರ ಮಾಡಿ ಸನ್ಯಾಸ ತೊಗೋಬೇಡ, ಗಡಿಬಿಡಿಯಲ್ಲಿ ಸನ್ಯಾಸ ತೊಗೊಂಡು ಬಿಡಬೇಡ, ಮತ್ತು ಮದುವೆಯಾಗಿ ವಿವಿಧ ಸಾಂಸಾರಿಕ ಭೋಗಗಳನ್ನು ಅನುಭವಿಸಿ ಅದು ಸಾಕು ಅಂತ ಕಾಣುತ್ತಲ್ಲ, ಆಮೇಲೆ ಸನ್ಯಾಸಿ ಆಗು. ಯಾಕೆಂದ್ರೆ ಇರದೇ ಇದ್ದರೆ ಅವನು ಅವಸರ ಸಣ್ಣ ತೊಗೊಂಡ್ಬಿಟ್ರೆ ಕೊನೆ ಸಾಯೋ ತನಕ ಅದು ಒಂದು ಎಕ್ಸ್ಪೀರಿಯೆನ್ಸ್ ಆಗಲಿಲ್ಲ. ಸಾಯೋ ತನಕ ಅದೇ ಚಿಂತೆ ಅವನು. ಇವರೇನು ತಲೆಗೆ ಬೇರೆ ದೇವರ ಚಿಂತೆ ಕೂಡ ಬರೋಲ್ಲ. ಸಾಯುವ ಕ್ಷಣದಲ್ಲೂ ಎಲ್ಲ ಆಯಿತು, ಅದೊಂದು ಅನುಭವ ಆಗಲಿಲ್ಲ. ಅದಕ್ಕಿಂತ ಅನುಭವಿಸು, ಜೀವನದ ಎಲ್ಲ ಸುಖಗಳನ್ನು ಅನುಭವಿಸು, ಅದರಿಂದ ವಂಚಿತನಾಗಬೇಡ. ಆದರೆ ಅದೇ ಕೊನೆಯ ಸತ್ಯ ಅಂತ ತಿಳ್ಕೊಂಡು ಅದರಲ್ಲೇ ಮುಳುಗಬೇಡ. ಅದನ್ನು ಲಿಮಿಟೇಷನ್ ತಿಳ್ಕೊಂಡು, ಈ ರಾಮಕೃಷ್ಣ ಪರಮಹಂಸರಿಗೆ ಒಂದು ಕಥೆ ಉಂಟು ನೋಡಿ. ಅವರಿಗೊಮ್ಮೆ ಒಂದು ಸಿಲುಕಿನ ಅವ್ರ ದೇವಸ್ಥಾನದ ಕಾಳಿ ಟೆಂಪಲಲ್ಲಿ ಪೂಜೆ ಮಾಡೋರು, ಬೈರಾಸ ಇಡೀ ಜೀವಮಾನದಲ್ಲಿ ಅವ್ರು ಅಂಗಿ ಹಾಕ್ಕೊಳ್ಳಲಿಲ್ಲ. ಬೈರಾಸ ಹಾಕ್ಕೊಂಡು ಒಂದು ಬೈರಾಸ ಮೇಲೆ ಹಾಕ್ಕೊಂಡ್ರು. ಒಂದು ದಿವಸ ಎಲ್ಲ ಅವ್ರ ಶಿಷ್ಯರು ಅವ್ರ ಭಕ್ತರೆಲ್ಲ ಸಿಲುಕಿನ ಅಂಗಿ ಹಾಕ್ಕೊಂಡು ಬರ್ತಾರೆ. ನಾನು ಯಾಕೆ ಹಾಕಬಾರ್ದು, ಒಂದು ಸಿಲುಕಿನ ಅಂಗಿ ಹಾಕ್ಕೊಂಡ್ರೆ ಯಾಕೆ ಕಾಣುತ್ತೆ? ಖಂಡಿತು ಕಂಡ ಮೇಲೆ ಹಾಕ್ಕೊಳ್ಳೋದೇ ಇದ್ದರೆ ಸಾಯೋದನಿಗೆ ಅದೇ ಒಂದು ಸಿಲುಕಿನ ಅಂಗಿ ಒಂದು ಹಾಕ್ಕೊಳ್ಳಿಲ್ಲ ಈ ಜೀವನ, ಮತ್ತೆಲ್ಲ ಆಯಿತು ಅಂತ ಅದೇ ಕಾಣೋದು ಕಡೆಗೆ. ತಕ್ಷಣ ದರ್ಜಿಯನ್ನು ಕರೆಸಿ ಸಿಲುಕಿನ ಅಂಗಿ ಹೊಲಿಸಿ ಅದನ್ನು ಹಾಕ್ಕೊಂಡು ಕನ್ನಡಿ ಎದುರು ನಿಂತು, ನೋಡು ಸಿಲುಕಿನ ಅಂಗಿ ಹಾಕಿದರೆ ಇಷ್ಟೇ, ಇನ್ನು ಹುಚ್ಚುಗಟ್ಟಬೇಡ ತೆಗೆದು ಬಿಸಾಡಿದರು. ಹಾಗೆ ಅನುಭವಿಸಿ ಅದನ್ನು ತ್ಯಾಗ ಮಾಡುವುದರಲ್ಲಿ ಇಲ್ಲದೇ ಇದ್ದರೆ, ಅವನು ಅನುಭವಿಸದೇ ತ್ಯಾಗ ಮಾಡಿದರೆ ಅದೊಂದು ಅನುಭವ ಮಾಡ್ಬೋದಿತ್ತು, ಆಗಲೇ ಇಲ್ಲ. ಅದೇ ಕಾಡ್ತಾ ಇರೋದು. ಸಾಯೋ ತನಕವೂ ನೀವು ನಿಗ್ರಹ ಮಾಡಿ ಬಲಾತ್ಕಾರದಿಂದ ಸನ್ಯಾಸಿ ಆದರೆ ಸಾಯೋ ತನಕ ಸಕ್ಸೆ ಕಾಡುತ್ತೆ, ದೇವರು ಬರೋಲ್ಲ ಹತ್ತಿರ. ಅದಕ್ಕೋಸ್ಕರದವರು ಜೀವನದಲ್ಲಿ ಎಲ್ಲವನ್ನೂ ಸುಖವನ್ನು ಅನುಭವಿಸು, ಅದರ ಇತಿಮಿತಿಯನ್ನು, ಅದೇ ಸರ್ವಸ್ವ ಅಂತ ಹಾಳಾಗಬೇಡ. ಪ್ರತಿಯೊಂದು ಜೀವನದಲ್ಲಿ ಬೇಕು, ಅದನ್ನು ಅದರದರ ಸ್ಥಾನದಲ್ಲಿಟ್ಟು ಅನುಭವಿಸು, ಅದನ್ನು ಅತಿರೇಕಕ್ಕೆ ಕೊಂಡು ಹೋಗಬೇಡ. ಜೀವನದಲ್ಲಿ ಸರ್ವಸ್ವ ಅಂತಂದರೆ ಸಂಸಾರ ಸುಖ ಅಂತ ತಿಳ್ಕೋಬೇಡ. ಯಾಕೆಂದರೆ ಸಂಸಾರ ಸುಖ ಎಷ್ಟು ಸುಖ ಕೊಡುತ್ತೋ
ಅಷ್ಟು ಸುಖವನ್ನು ಅನುಭವಿಸಲಿಕ್ಕೆ ಕನಿಷ್ಠ ಅದಕ್ಕಿಂತ 10 ಪಟ್ಟು ದುಃಖವನ್ನು ಕೊಡುತ್ತೆ ಅದು ಎಲ್ಲರಿಗೂ ಗೊತ್ತಿದೆ. ಆದರೆ ಆ ಒಂದು ಕ್ಷಣದ ಸುಖಕ್ಕೋಸ್ಕರ 10 ಪಟ್ಟು ದುಃಖವನ್ನು ಮನುಷ್ಯ ಸಹಿಸ್ತಾರೆ. ಆದರೆ ಇಲ್ಲಿ ಅದನ್ನೆಲ್ಲ ಅಡ್ಜಸ್ಟ್ ಮಾಡ್ಕೋಬೋದು. ಪರಲೋಕದಲ್ಲ ಅದು ಯಾವುದೂ ಕೌಂಟ್ ಆಗೋಲ್ಲ. ನೀನು ಬೇಜವಾಬ್ದಾರಿ ಮಾಡಿದಿ ಅಂತ ಅಲ್ಲಿ ರೆಕಾರ್ಡ್ ಆಗುತ್ತೆ. ಹಾಗೆ ಬೇಜವಾಬ್ದಾರಿತನದಿಂದ ನಡ್ಕೋಬೇಡ. ಕೊನೆಗಾದರೂ ಜೀವನದಲ್ಲಿ ಇದು ಸಾಕು ಅನ್ನೋ ವಿರಕ್ತಿಗೆ ಮುಖ ತಿರುಗಿಸು. ಆ ವಿರಕ್ತಿಯ ಮುಖದಿಂದ ಚಿಂತನೆ ಮಾಡಿದರೆ ನಿನಗೆ ನರಕದ ಬಾಗಿಲು ಮುಚ್ಚುತ್ತೆ, ಸ್ವರ್ಗದ ಬಾಗಿಲು ತೆರೆಯುತ್ತೆ ಅಂತ ಒಂದು ಮಾತು. ಹೀಗೆ ನಮಗೆ ವಿರಕ್ತಿ. ಅವನು ಶೃಂಗಾರ ಶತಕದಲ್ಲಿ ಶೃಂಗಾರದ ಬಗ್ಗೆ ಹುಚ್ಚುಚ್ಚು ವರ್ಣನೆ ಮಾಡಿದ. ಇಲ್ಲಿ ಬರ್ತಾ ಅದನ್ನು ಕಮ್ಮಿ ಮಾಡು, ಅದು ಬೇಡ ಅಂತ ಶುರು ಮಾಡ್ತಾನೆ. ಅಷ್ಟೇ ವಿಶೇಷ. ಅವನು ಎಲ್ಲಿ ತನಕ ಅಂದರೆ ಕಷ್ಟ ಅಂತ ಗೊತ್ತಿದೆ ಅವನಿಗೆ. ನಿಗ್ರಹ ಮಾಡೋದು ಕಷ್ಟ. ಸೆಕ್ಸನ್ನು ಅದು ಎಷ್ಟು ಕಾಡುತ್ತೆ ಅಂದರೆ ಅವನಿಗೆ ದೈಹಿಕವಾಗಿ ಅನುಭವಿಸುವಂಥ ಶಕ್ತಿ ಇಲ್ಲದಿದ್ದಾಗ ಕೂಡ ಮನಸ್ಸಿನಲ್ಲಿ ಅದನ್ನೇ ಮಂಡಿಗೆ ಮಾಡಿಕೊಂಡು ಚಿಂತನೆ ಮಾಡ್ತಾ ಇರ್ತಾನೆ. ಸೊ ಮಾನಸಿಕವಾಗಿ ಇಂದ್ರಿಯ ನಿಗ್ರಹ ಮಾಡೋದು ಬಹಳ ಕಷ್ಟ. ದೈಹಿಕವಾಗಿ ತ್ರಾಣ ಇಲ್ಲದೆ ಇದ್ದರೆ ವಯಸ್ಸಾದ ಮೇಲೆ ಆಗೋಲ್ಲ. ಆದರೆ ಮನಸ್ಸು ಮಾತ್ರ ಅದನ್ನು ಹಾತೊರಿತಾ ಇರುತ್ತೆ. ಕಡೆ ಏನೂ ಅಲ್ಲದಿದ್ದರೂ ಅವನು ಬಂದವ್ರದ್ದಲ್ಲ, ನನಗೆ ಈಗ ಕೂಡದಿದ್ದೇನು, ನಾನು ಹಿಂದೆ ಪ್ರಾಯದಲ್ಲಿದ್ದಾಗ ಏನೇನು ಕಾರವಾರ ಮಾಡಿದ್ದೇನೆ ಗೊತ್ತಾ ಅಂತ ಅದನ್ನು ಪೌರುಷ ಕೊಚ್ಚಿಕೊಂಡು ಕೂತ್ಕೋತಾನೆ ಬಂದವ್ರ ಹತ್ರ. ಏನು ಮಾಡೋದು? ಪ್ರಾರಬ್ಧ ಕರ್ಮ. ಅದನ್ನು ಬಿಟ್ಟು ಬೇರೆ ವಿಷಯ ಮಾತಾಡಲಿಕ್ಕೆ ಆಗೋದಿಲ್ಲ ಅವನಿಗೆ. ಅದು ಕಷ್ಟ. ಅದಕ್ಕೆ ಅವನು ಹೇಳ್ತಾನೆ ಕವಿ ಬಹಳ ಉನ್ಮತ್ತ ಪ್ರೇಮ ಸಂರಂಭಾತ್ ಆರಭಂತೆ ಅಂಗನಾಹ. ಅಂದರೆ ಕೆಲವೊಮ್ಮೆ ಆ ಯೌವನದ ಕಾವಿನಲ್ಲಿ ಏನು ಮಾಡಬೇಕು ಅಂತ ಗೊತ್ತಾಗಲ್ಲ ಅಂತ. ಅದು ಉನ್ಮತ್ತವಾದ ಪ್ರೇಮ, ಹುಚ್ಚು ಪ್ರೇಮ ಅಂತ. ಅದನ್ನು ಕಂಟ್ರೋಲ್ ಮಾಡೋದು ಬಿಟ್ಟು ಆ ಹುಚ್ಚು ಪ್ರೇಮಕ್ಕೆ ನಮ್ಮನ್ನು ಅರ್ಪಿಸಿಕೊಳ್ಳಬೇಕು, ಅದು ಏನು ಬೇಕಾದ್ರೆ ಆಗಲಿ ಅಂತ ಅನ್ನೋ ಹುಚ್ಚು ಕಾಡುತ್ತೆ ಒಂದು ಏಜಿನಲ್ಲಿ ಅಂತಾನೆ. ಅಂದರೆ ಉನ್ಮತ್ತ ಪ್ರೇಮ ಸಂರಂಭ ಅಂದರೆ ದುಡುಕು. ಆ ಉನ್ಮತ್ತವಾದ ಹುಚ್ಚು ಪ್ರೇಮಕ್ಕೆ ಬಲಿಯಾಗಿಬಿಟ್ರೆ ಏನು ಮಾಡೋದು ಅಂತ ಗೊತ್ತಾಗಲ್ಲ. ಹುಚ್ಚು ಏನು ಬೇಕಾದ್ರೆ ಆಗಲಿ, ಆ ದುಡುಕು ಬಂದುಬಿಡುತ್ತೆ. ನಾಳೆ ಏನು ಬೇಕಾದ್ರೆ ಆಗಲಿ. ನೋಡಿ, ನಾವು ನೋಡುತ್ತೇವೆ. ನಾನು ಎಷ್ಟೋ ಮಂದಿ ಪಾಪ ಮದುವೆಯಾಗದ ಹುಡುಗಿಯರು ಏನೋ ಒಂದು ಪ್ರೇಮದ ಬಲೆಯಲ್ಲಿ ಸಿಕ್ಕಾಕೊಂಡು ಒಬ್ಬ ಹುಡುಗನ ಜೊತೆಗೆ ತಿರುಗಾಡಿ ಗರ್ಭಿಣಿಯರಾಗಿ ಆಮೇಲೆ ಪಾಯಸ ತಗೊಂಡು ಆಸ್ಪತ್ರೆಗೆ ಬರ್ತಾರೆ. ನಾನೇ ನೋಡಿದ್ದೀನಿ ಇಂಥ ಕೇಸನ್ನು. ಆಮೇಲೆ ಮೊದಲು ಏನು ಬೇಕಾದ್ರೆ ಆಗಲಿ ಒಮ್ಮೆ ಅವನ ಜೊತೆ ಕೊಡೋಣ, ಆಮೇಲೆ ಏನು ಮಾಡೋಣ, ಗರ್ಭಿಣಿ ಆಗಿಬಿಟ್ಟೆ ಮತ್ತೆ ಪಾಯಸ ತಗೊಳ್ಳೋದು. ಅದನ್ನು ಹೇಳ್ತಾನೆ, ಉನ್ಮತ್ತ ಪ್ರೇಮ ಸಂರಂಭಾತ್ ಆರಭಂತೆ. ಏನೇನೋ ಯಾವುದೋ ತೊಡಗಿಬಿಡ್ತಾರೆ, ಮಾಡಬಾರದ್ದು ಮಾಡಿಬಿಡ್ತಾರೆ. ಒತ್ತಡಗಳು, ಆ ಮಾನಸಿಕ ಒತ್ತಡ, ಅಷ್ಟು ಹುಚ್ಚು ಪ್ರೇಮ ಕುರುಡನ. ಅದಕ್ಕೆ ಪ್ರೇಮಕ್ಕೆ ಪ್ರೀತಿಗೆ ಕಣ್ಣಿಲ್ಲ, ಕಾಮಕ್ಕೆ ಕಣ್ಣಿಲ್ಲ. ಅದು ಉನ್ಮತ್ತ. ಅದು ನಮ್ಮನ್ನು ಹುಚ್ಚರನ್ನಾಗಿ ಮಾಡಿಬಿಡುತ್ತೆ. ಅದು ಗಂಡಸರಿಗೂ ಸಮ, ಹೆಂಗಸರಿಗೂ ಸಮ. ಆ ಉನ್ಮತ್ತಿಯ ಸ್ಥಿತಿಯಲ್ಲಿ ಒಂದು ದೃಷ್ಟಿಯಿಂದ ಹೆಂಗಸರಿಗಿಂತ ಗಂಡಸರು ಹೆಚ್ಚು ಮೂರ್ಖತನದಿಂದ. ಇವತ್ತು ನಾವು ಪೇಪರ್ ನೋಡಿದರೆ ಗಂಡಸರು ಮಾಡತಕ್ಕಂಥ ಅಸಹ್ಯ ಕೃತ್ಯಕ್ಕೆ ಸಾಟಿಯಾಗಿ ಯಾವ ಹೆಂಗಸರು ನಡ್ಕೊಳ್ತಾ ಇಲ್ಲ. ಆದರೆ ಇವನು ಹೇಳ್ತಾನೆ, ಯಾಕೆಂದರೆ ಗಂಡಸು ಅಪರಾಧ ಮಾಡಿಯೂ ದಕ್ಕಿಸಿಕೊಳ್ಳಬಲ್ಲ, ಹೆಣ್ಣಿಗೆ ದಕ್ಕಿಸಿಕೊಳ್ಳಲಿಕ್ಕೆ ಆಗೋದಿಲ್ಲ. 3 ತಿಂಗಳಾದ ಕೂಡಲೇ ಹೊಟ್ಟೆ ದೊಡ್ಡದಾಗಲಿಕ್ಕೆ ಶುರುವಾಗುತ್ತೆ. ಗಂಡಸಿಯ ನಿರ್ಲಿಪ್ತನಾಗಿ ಏನು ಮಾಡಿದವರಾಗಿ ಸುಭಗನಾಗಿ ಸಮಾಜದಲ್ಲಿ ಮಾಡಬಾರದ್ದನ್ನೆಲ್ಲ ಮಾಡಿ ಮರ್ಯಾದೆಯಿಂದ ಬದುಕ್ತಾನೆ. ಪಾಪ ಬಲಿಯಾಗುವವಳು, ಬಲಿಪಶು ಆಗುವವಳು ಹೆಣ್ಣು. ಅದಕ್ಕೆ ಅವನು ಹೇಳ್ತಾನೆ, ಅದು ಉನ್ಮತ್ತ ಪ್ರೇಮ ಸಂರಂಭ ಅಂತ. ಆ ಹುಚ್ಚು ಪ್ರೇಮ ಏನೇನೋ ಮಾಡಿಸಿಬಿಡುತ್ತೆ. ಆವಾಗ ಏನು ಮಾಡಬೇಕು, ಏನು ಮಾಡಬೇಕು, ಏನು ಬೇಕಾದ್ರೆ ಆಗಲಿ, ಸರ್ವಸ್ವ ಹೋಗಲಿ, ಒಮ್ಮೆ ಅನುಭವಿಸೋಣ ಅಂತ. ಆ ಥರ ಒತ್ತಡಕ್ಕೆ ಹಾಕಿಬಿಡುತ್ತಾನೆ ಕಾಮ. ಆವಾಗ ಆರಭಂತೆ ಇದು ಅಂಗನ. ಆವಾಗ ಹೆಣ್ಮಕ್ಳು ದುಡುಕಿ ಏನೇನೋ ಮಾಡಿಬಿಡ್ತಾರೆ. ಆಗ ಏನಾಗುತ್ತೆ ಅಂದರೆ ತತ್ರ ಅದಕ್ಕೇನು ಪ್ರತ್ಯೂಹಂ ಆಧಾತು ಬ್ರಹ್ಮಾಪಿ ಖಲು ಕಾತರಹ. ಅಂಥವರಿಗೆ ತಡೆ ಹಿಡಿದು ಹಾಗೆ ಮಾಡಬೇಡಿ ಅಂತ ಹೇಳುವ ಧೈರ್ಯ ಚತುರ್ಮುಖನಿಗೂ ಇಲ್ಲ ಅಂತಾರೆ. ಬ್ರಹ್ಮನೇ ಬಂದು ಹೇಳಿದ್ರು ತಿದ್ದಿಕೊಳ್ಳೋದಿಲ್ಲ ಅವರು. ಅಷ್ಟು ಒತ್ತಡ. ಅದು ಸೆಕ್ಸಿನ ಒತ್ತಡ ಎಷ್ಟಿರುತ್ತೆ ಅಂದರೆ ಸಾಕ್ಷಾತ್ ಚತುರ್ಮುಖನೇ ಬಂದು ಬೇಡಪ್ಪ ಮಾಡಬೇಡ ಅಂದರೆ ಹೋಗ್ರಿ, ನಿಮಗೇನು ಗೊತ್ತು, ನನಗಿಷ್ಟ ನಾನು ಮಾಡ್ತೀನಿ. ಯಾರ ಬುದ್ಧಿವಾದವನ್ನು ಸ್ವತಃ ಚತುರ್ಮುಖನೇ ಒಂದು ಬುದ್ಧಿವಾದ ಹೇಳಿದರೂ ಆ ಒಂದು ಕಾಮೋನ್ಮಾದದ ಕ್ಷಣದಲ್ಲಿ ಬುದ್ಧಿ ಕೆಲಸ ಮಾಡೋದಿಲ್ಲ. ಆಗದ್ದು ಆಗಿ ಹೋಗುತ್ತೆ, ಮಾಡದ್ದು ಮಾಡಿಬಿಡ್ತಾರೆ. ಏನೂ ಮಾಡಲಿಕ್ಕೆ ಆಗೋದಿಲ್ಲ ಮುಂದೆ. ಮತ್ತು ಅಲ್ಲಪ್ಪ, ಅವನು ಒಳ್ಳೆಯ ದೊಡ್ಡ ವ್ಯಕ್ತಿ, ಪಾಂಡಿತ್ಯ ಇದೆ,
ಒಳ್ಳೆಯ ಕುಲದವನು, ಒಳ್ಳೆಯ ವಿವೇಕ ಅಂಥವರು ಹಾಗೆಲ್ಲ ದುಡುಕ್ಲಿಕ್ಕಿಲ್ಲ. ಹಾಗೇನಿಲ್ಲ. ತಾವನ್ ಮಹತ್ವಂ ಪಾಂಡಿತ್ಯಂ ಅವನ ಕುಲೀನತ್ವಂ ವಿವೇಕಿತ ಯಾವತ್ ಜ್ವಲತಿ ಕಾಯೇಷು ಹತಃ ಪಂಚೇಶು ಪಾವಕಃ. ಬಹಳ ಎಲ್ಲ ದೊಡ್ಡ ಮಂದಿ ಮಹತ್ವ, ಅವನ ಪಾಂಡಿತ್ಯ, ಅವನ ಕುಲೀನತ್ವ, ಎಂಥ ಕುಲ, ಆಮೇಲೆ ಅವನ ವಿವೇಕ ಎಲ್ಲವೂ ಅಷ್ಟು ಸಮಯ ಕೆಲಸ ಮಾಡುತ್ತೆ. ಎಲ್ಲಿ ತನಕ ಈ ಕೆಟ್ಟ ಒಬ್ಬ ಹತಃ ಅಂದರೆ ದರಿದ್ರ ಅಂತ ಬೈತೇವಲ್ಲ, ಕೆಟ್ಟ ಪಂಚೇಶು ಪಾವಕಃ, ಆ ಮನ್ಮಥ ಅನ್ನುವ ಬೆಂಕಿ ಉಂಟಲ್ವ, ಆ ಮನ್ಮಥ ಅನ್ನೋ ಬೆಂಕಿ ಯಾವ ತನಕ ನಮ್ಮ ದೇಹವನ್ನು ಸುಡಲಿಕ್ಕೆ ಪ್ರಾರಂಭ ಮಾಡೋದಿಲ್ಲೋ ಅಲ್ಲಿ ತನಕ ಎಲ್ಲ ವಿವೇಕಕ್ಕೆ ಪಾಂಡಿತ್ಯ. ಮನ್ಮಥ ಬಾಣ ಬಿಟ್ಟನೋ ಮೊದಲು ಇದನ್ನೆಲ್ಲ ಸುಟ್ಟು ಹಾಕ್ತಾನೆ. ವಿವೇಕವೂ ಕೆಲಸ ಮಾಡೋಲ್ಲ, ಪಾಂಡಿತ್ಯವೂ ಕೆಲಸ ಮಾಡೋಲ್ಲ, ಮಹತ್ವವೂ ಇಲ್ಲ, ವಿವೇಕವೂ ಇಲ್ಲ, ಪಾಂಡಿತ್ಯವೂ ಇಲ್ಲ, ಕುಲೀನತ್ವೂ ಇಲ್ಲ, ಏನೂ ಇಲ್ಲ. ಅವನಿಗೆ ಒಂದೇ ಒಂದು ಬಯಕೆ, ಆ ಬಯಕೆ ಈಡೇರು. ಇದು ಮನ್ಮಥನ ಬಾಣದ ಶಕ್ತಿ ಅಪರಂಪಾರವಾಗಿದೆ. ಆ ಮನ್ಮಥ ಅನ್ನುವುದು ಒಂದು ಬೆಂಕಿಯಪ್ಪ, ನಮ್ಮಲ್ಲಿರೋ ಎಲ್ಲ ಒಳ್ಳೆತನವನ್ನು ಸುಟ್ಟು ಬಿಡುತ್ತೆ, ದಾರಿ ತಪ್ಪಿಸಿಬಿಡುತ್ತೆ. ಆಮೇಲೆ ಪಶ್ಚಾತ್ತಾಪ ಆಗ್ಬೋದು, ಆದರೆ ಏನು ಮಾಡಲಿಕ್ಕೆ ಉಂಟು, ಆಗಿ ಹೋಯ್ತಲ್ಲ, ಪಶ್ಚಾತ್ತಾಪಟ್ಟು ಮತ್ತೆ ಅದಕ್ಕೆ ಮದ್ದಿಲ್ಲ, ಭಯಾನಕ ಇದು. ಅದಕ್ಕೆ ಅವನು ಕಥೆ ಹೇಳ್ತಾನೆ. ವಿಶ್ವಾಮಿತ್ರ ಪರಾಶರ ಪ್ರಭೃತಯ, ಅವನು ವಾತಾಂಬು ಪರ್ಣಾಶನ, ಹಿಂದಿನ ಋಷಿಗಳಿದ್ದರು, ಅವರು ಏನು ಮಹಾತ್ಮರು, ಸಾಮಾನ್ಯದವರಲ್ಲ. ಈಗ ವಿಶ್ವಾಮಿತ್ರ ಏನು ಸಾಮಾನ್ಯವ, ಅವನು ಕ್ಷತ್ರಿಯನಾಗಿದ್ದವ, ತಾನು ಬ್ರಾಹ್ಮಣನಾಗಬೇಕು ಅಂತ ತಪಸ್ಸು ಮಾಡಿದ. ಬ್ರಾಹ್ಮಣನಾದರೆ ಸಾಲದು, ಋಷಿಯಾಗಬೇಕು ಅಂತ ತಪಸ್ಸು ಮಾಡಿದ. ಋಷಿಯಾದರೆ ಸಾಲದು, ಬ್ರಹ್ಮ ಋಷಿ ಆಗಬೇಕು, ವಸಿಷ್ಠರಿಗೆ ಸಮಾನ ಆಗಬೇಕು ಅಂತ ಮೂರು ಬಾರಿ ತಪಸ್ಸು ಮಾಡಿದ್ದಾನೆ. ಕಡೆಗೂ ನೀನು ವಸಿಷ್ಠರಿಗೆ ಸಮಾನ, ನೀನು ಬ್ರಹ್ಮ ಋಷಿ ಅಂತ ಬ್ರಹ್ಮದೇವರು ಬಂದು ಘೋಷಣೆ ಮಾಡೋ ತನಕ ತಪಸ್ಸು ಬಿಡಲಿಲ್ಲ. ಮಹಾ ತಪಸ್ವಿ, ಮಹಾ ಹಠಮಾರಿಯಾಗಿರತಕ್ಕಂಥ ಮನುಷ್ಯ. ಅವನು ಜೀವಮಾನಡಿ ತಪಸ್ಸು ಮಾಡಿದ, ಕ್ಷತ್ರಿಯ ಧರ್ಮವನ್ನು ಬಿಟ್ಟು ತಪಸ್ಸು ಮಾಡಿದ. ಅಂದರೆ ಇದು ಒಂದು ಸಂಗತಿ ನೋಡಿ, ಕ್ಷತ್ರಿಯನಾಗಿ ಹುಟ್ಟಿದವ, ಆದರೆ ಅವನು ಬದುಕಿದ್ದ ಬ್ರಾಹ್ಮಣನಾಗಿ. ಸಂಗತಿ ಏನು ಅಂದರೆ, ನೀವು ಹುಟ್ಟಿದ ಜಾತಿಯಿಂದ ನಿಮ್ಮ ವರ್ಣ ಬದಲಾಗುವುದು ಅಂತ ಆಯ್ತಲ್ಲ. ಜಾತಿ ಮುಖ್ಯ ಅಲ್ಲ ಅಲ್ಲಿ, ಅವನು ಹುಟ್ಟಿದ ಜಾತಿ ಪ್ರಕಾರ ಕ್ಷತ್ರಿಯ. ಆದರೆ ಇವತ್ತು ವಿಶ್ವಾಮಿತ್ರನನ್ನು ಕ್ಷತ್ರಿಯ ಅಂತ ಯಾರೂ ಹೇಳೋಲ್ಲ, ಅವನು ಬ್ರಹ್ಮರ್ಷಿ. ಯಾಕೆಂದರೆ ಅವನು ತನ್ನ ಸ್ವಭಾವದಿಂದ ಬ್ರಹ್ಮರ್ಷಿ, ಬ್ರಾಹ್ಮಣ ಸ್ವಭಾವವನ್ನು ಗಳಿಸಿಬಿಟ್ಟ, ಕ್ಷತ್ರಿಯತ್ವವನ್ನು ಬಿಟ್ಟುಬಿಟ್ಟ. ಹಾಗಾಗಿ ಜಾತಿ ಬೇರೆ, ವರ್ಣ ಬೇರೆ. ಇದು ನಿಮಗೆ ಕಥೆಗಳಿಂದ ಸ್ಪಷ್ಟ ಗೊತ್ತಾಗುತ್ತೆ. ಭರತ ಚಕ್ರವರ್ತಿಯ ತಮ್ಮಂದಿರು, ಆ ತಮ್ಮಂದಿರಲ್ಲಿ 81 ಜನ, ಅವರು 100 ಜನ, ಅದರಲ್ಲಿ 81 ಜನ, ಅದು 9 ಜನ ಇವನಿಗೆ 9 ಖಂಡಗಳಿಗೆ ದ್ವೀಪಾಧಿಪತಿಗಳಾದರು. ಆಮೇಲೆ 10 ಜನ ಊರ್ಧ್ವರೇತಸ್ಕರಾಗಿ ಋಷಿಗಳಾಗಿ ಹೊರಟು ಹೋದರು. ಆಮೇಲೆ ಉಳಿದಂಥ 81 ಜನ ಅವರು ಕ್ಷತ್ರಿಯ ಧರ್ಮವನ್ನು ತ್ಯಾಗ ಮಾಡಿ ಬ್ರಾಹ್ಮಣ ಧರ್ಮವನ್ನು ಸ್ವೀಕಾರ ಮಾಡಿದರು ಅಂತದೆ ಭಾಗವತ. ಅಂದರೆ ಹಾಗಾದರೆ ನಾವು ಯಾವ ಜಾತಿಯಲ್ಲಿ ಹುಟ್ಟಿದ್ದೇವೋ ಅದೇ ಸಾಯೋ ತನಕ ಅಂಟಿಸಿಕೊಳ್ಬೇಕಾಗಿಲ್ಲ. ಅವನು ಯಾವ ಜಾತಿ, ಕ್ಯಾಸ್ಟು, ಇದೆಲ್ಲ ಹುಚ್ಚುತನ. ಇವತ್ತು ನಾವು ಸರ್ಕಾರದಲ್ಲಿ ಅಪ್ಲಿಕೇಶನ್ನಲ್ಲಿ ಅದನ್ನು ನೀವು ಜಾತಿ ಅನ್ನೋದು ಹೋಗಬೇಕು, ಅದು ನಮ್ಮ ಅಪ್ಲಿಕೇಶನ್ ಮಾತ್ರ ಇರಬೇಕು. ಯಾಕೆ ನೀವು ಯಾವ ಜಾತಿ, ನಾಳೆ ನಿಮ್ಮಿಂದ ನಮಗೆ ಓಟು ಸಿಕ್ಕಿತೋ ಇಲ್ವೋ ಅದೆಲ್ಲ ನಮಗೆ ನಮ್ಮ ರೆಕಾರ್ಡ್ನಲ್ಲಿ ಜಾತಿ ಇರಬೇಕು. ಆದರೆ ಜಾತಿ ಇರಬಾರ್ದು ಅಂತ ಅದು ನಾವು ಭಾಷಣ ಮಾಡ್ತೇವೆ. ಹಾಗೆ ನೀವು ಅದನ್ನು ನಂಬಬಾರ್ದು. ನಮ್ಮಲ್ಲಿ ಜಾತಿ ಇಲ್ಲದೆ ರಾಜಕಾರಣ ಮಾಡಲಿಕ್ಕೆ ಆಗೋದಿಲ್ಲ. ಇಲೆಕ್ಷನ್ ನಿಲ್ಲಿಸಬೇಕಾದ್ರೆ ಅಲ್ಲಿ ಯಾವ ಜಾತಿಯವರು ಹೆಚ್ಚಿದ್ದಾರೆ ಆ ಕ್ಯಾಂಡಿಡೇಟನ್ನು ನಿಲ್ಲಿಸಬೇಕು. ಅದು ಜಾತ್ಯತೀತ ಸರ್ಕಾರದ ಧೋರಣೆ. ಅದು ನೀವು ಅದನ್ನೆಲ್ಲ ಪ್ರಶ್ನಿಸಬಾರ್ದು. ಹಾಗಾಗಿ ಹಿಂದಿನವರು ಹೇಳಿದರು, ನೀವು ಯಾವ ಜಾತಿಯಿಂದ ಯಾವ ಜಾತಿಗೂ ಕನ್ವರ್ಟ್ ಆಗ್ಬೋದು. ಯಾಕೆಂದರೆ ಜಾತಿ ಅನ್ನೋದು ತಂದೆಯಿಂದ ತಾಯಿಯಿಂದ ಬರುವಂಥದ್ದು. ನಿಮ್ಮ ಸ್ವಭಾವ ತಂದೆ ತಾಯಿಯಿಂದ ಬರುವುದಲ್ಲ. ನಿಮ್ಮದು ಇಫ್ ಯು ಹ್ಯಾವ್ ಬ್ರಾಹ್ಮಣಿಕ್ ನೇಚರ್, ಯು ಬಿಕಮ್ ಬ್ರಾಹ್ಮಿನ್. ನಿಮಗೆ ಕ್ಷತ್ರಿಯ ಸ್ವಭಾವ, ಕ್ಷತ್ರಿಯರಾಗಿ. ಅದು ಸ್ವಭಾವ. ವರ್ಣ ಅಂದರೆ ವ್ಯಕ್ತಿಯ ಸ್ವಭಾವ. ನಾನು ಅನೇಕ ಬಾರಿ ಹೇಳಿದ್ದೇನೆ, ಈ ಕಥೆಗಳೆಲ್ಲ ಅದಕ್ಕೆ ಪ್ರೂಫು. ನೀವು ಬ್ರಾಹ್ಮಣ ಸ್ವಭಾವ ನಿಮಗೆ ಇಷ್ಟ ಆದರೆ ನೀವು ಹುಟ್ಟಿದ ಜಾತಿ ಅಂದ್ಬಿಟ್ಟು ಬ್ರಾಹ್ಮಣ ಜಾತಿ ಆಗ್ಬೋದು.
ಕ್ಷತ್ರಿಯ ಸ್ವಭಾವ ನಿಮಗೆ ಇಷ್ಟ ಆದರೆ ನೀವು ಹೀರೋಯಿಕ್ ನೇಚರು, ನೀವು ಕ್ಷತ್ರಿಯರಾಗಬಹುದು. ಒಬ್ಬ ಬ್ರಾಹ್ಮಣನಾಗಿ ಹುಟ್ಟಿ ಕ್ಷತ್ರಿಯ ಆಗಬಹುದು, ಕ್ಷತ್ರಿಯ ಹುಟ್ಟಿ ಬ್ರಾಹ್ಮಣನಾಗಬಹುದು, ವೈಶ್ಯನಾಗ್ಬೋದು, ಶೂದ್ರ. ಈ ಎಲ್ಲ ಸ್ವಭಾವದ ಮೇಲೆ ಹೆಸರು. ಸ್ವಭಾವ ಅಂದರೆ ಆ ವ್ಯಕ್ತಿಯ ಇಂಡಿವಿಜುವಲ್ ನೇಚರ್, ಅದು ಅಪ್ಪ ಅಮ್ಮನಿಂದ ಬರುವಂಥ ಅಲ್ಲ. ಇಷ್ಟು ಕ್ಲೀನಿದೆ ಶಾಸ್ತ್ರಗಳಲ್ಲಿ. ನಮ್ಮ ಜನರಿಗೆ ಮತ್ತು ನಮ್ಮ ರಾಜಕಾರಣಿಗಳಿಗೆ ಮಾತ್ರ ಯಾವತ್ತೂ ಜನ್ಮ ಹೋದರೂ ಇದು ಅರ್ಥ ಆಗೋಲ್ಲ. ಅದು ನಾವು ಹೇಳ್ತಾನೆ, ವಿಶ್ವಾಮಿತ್ರ ಹುಟ್ಟಿದ್ದು ಕ್ಷತ್ರಿಯನಾಗಿ, ಕುಶಿಕ ಅಂತ ಒಬ್ಬ ರಾಜ ಅವನ ಮಗನಾಗಿ ಹುಟ್ಟಿದ್ದು. ಆದರೆ ಅವನು ತಪಸ್ಸು ಮಾಡಿ, ನನಗೆ ಕ್ಷತ್ರಿಯತ್ವ ಬೇಡ, ನನಗೆ ಬ್ರಾಹ್ಮಣ ಸ್ವಭಾವ ಇಷ್ಟ, ನನಗೆ ಹೋರಾಟ ಬೇಡ, ಯಜ್ಞಯಾಗಗಳನ್ನು ಮಾಡಿ ವೇದಾಧ್ಯಯನ ಮಾಡಿ ಜ್ಞಾನಿಯಾಗಿ ತಪಸ್ಸು ಮಾಡಬೇಕು ಅಂತ ನನಗಿಷ್ಟ ಅಂದ. ಒಬ್ಬೊಬ್ಬರಿಗೆ ಇಷ್ಟ ಅದು ಯಾರು ಇನ್ನೊಬ್ಬರು ಹೇರ್ಲಿಕ್ಕೆ ಬರೋದಿಲ್ಲ. ಒಬ್ಬನಿಗೆ ವೇದ ಅನ್ನೋದು ಮೂರ್ಖರು ಬರೆದ ಗ್ರಂಥ, ನನಗೆ ಬೇಡ ಅಂತ ಅದು ಅವನ ಸ್ವಭಾವ. ಒಬ್ಬನಿಗೆ ವೇದ ಬಹಳ ಇಷ್ಟವಾಗುತ್ತೆ, ಅದು ಅವನ ಸ್ವಭಾವ. ನಾವೇನು ಮಾಡೋ ಹಂಗಿಲ್ಲ. ಒಬ್ಬೊಬ್ಬರ ಅಭಿರುಚಿ ಅವರವರ ಸ್ವಭಾವ ತಕ್ಕಂತೆ ಅವರವರು ಇಷ್ಟಪಡ್ತಾರೆ. ಒಬ್ಬನಿಗೆ ಜೀವನ ಸರ್ವಸ್ವ ಭಗವದ್ಗೀತೆ ಅಂದರೆ, ಒಬ್ಬನು ಭಗವದ್ಗೀತೆಯನ್ನು ಬೆಂಕಿ ಹಾಕಿ ಅಂತಾನೆ, ಅದು ಅವರವರ ಸ್ವಭಾವ. ಯಾರು ಏನು ಮಾಡೋ ಹಂಗಿಲ್ಲ. ಒಬ್ಬೊಬ್ಬರಿಗೆ ಅವರವರಿಗೆ ತೋಚಿದ ಹಾಗೆ ಅವರವರ ಸಿದ್ಧಾಂತ. ಅದು ಇನ್ನೊಬ್ಬರಿಗೆ ಮೂರ್ಖತನವಾಗಿ ಕಾಣಬಹುದು, ಅದು ಅವರ ಜೀವ ಸ್ವಭಾವ. ಹಾಗೆ ವಿಶ್ವಾಮಿತ್ರನಿಗೆ ಕ್ಷತ್ರಿಯತ್ವ ಬೇಡ ಅಂತ ಕಂಡಿತ್ತು. ಅದು ಹೋರಾಟ ಅದೆಲ್ಲ ಮಾಡಿದವ ಮೊದಲು ಹೋದಳು. ಯುದ್ಧದಲ್ಲಿ ಹೋರಾಟ ಎಲ್ಲ ಮಾಡಿ ಕಡೆಗೆ ಹೋರಾಟ ಯುದ್ಧ. ಯಾಕೆಂದರೆ ಅವನಿಗೆ ಅದು ಜ್ಞಾನ ಆದ ವಸಿಷ್ಠರ ಹತ್ರ ಯುದ್ಧ ಮಾಡಿ ವಸಿಷ್ಠರ ಕೈಯಲ್ಲಿ ಗೆಲ್ಲುವುದಾಗಲಿಲ್ಲ ಅವನಿಗೆ. ಅರೆ, ವಸಿಷ್ಠರ ಹತ್ರ ಅಸ್ತ್ರ ಇಲ್ಲ, ಆಯುಧಗಳಿಲ್ಲ, ನನ್ನ ಹತ್ರ ಅಸ್ತ್ರಗಳಿದೆ, ಎಲ್ಲ ಸೇನೆ ಎಲ್ಲ ಇದೆ. ಅವರು ಏನೂ ಇಲ್ಲದೆ ಇರತಕ್ಕ ಒಬ್ಬ ಬಡ ಬ್ರಾಹ್ಮಣ ಅವರನ್ನು ಸೋಲಿಸುವುದಾಗಲಿಲ್ವಲ್ಲ ಅಂತ ಬೇಜಾರಾಗಿ, ಬೇಡ ಅದು ದಿಗ್ಬಲಂ ಕ್ಷತ್ರಿಯ ಬಲಂ, ನಾನು ಬ್ರಾಹ್ಮಣ ಆಗಬೇಕು ಅಂದರೆ ಜ್ಞಾನದ ಮೂಲಕ ಎಲ್ಲವನ್ನು ಗೆಲ್ಲಬೇಕು. ತಪಸ್ಸು ಮಾಡಿ ಆದ. ಆದರೆ ತಪಸ್ಸು ಮಾಡಿ ಅವನು ಬ್ರಹ್ಮರ್ಷಿ ಆಗಬೇಕಾಗಿದ್ದರೆ ಅವನು ಸುಲಭದಲ್ಲಿ ಆಗಲಿಲ್ಲ. ಹೇಳ್ತಾರೆ, ವಿಶ್ವಾಮಿತ್ರ, ಪರಾಶರ ಮತ್ತೊಬ್ಬ ವೇದವ್ಯಾಸರ ಅಪ್ಪ, ಬಹಳ ದೊಡ್ಡ ಋಷಿ. ಇವತ್ತು ವಿಷ್ಣು ಪುರಾಣ, ಇಡೀ ವಿಷ್ಣು ಪುರಾಣವನ್ನು ಮಕ್ಕಳಿಗೆ ಉಪದೇಶ ಮಾಡಿದವರು, ಆ ಗ್ರಂಥ ವೇದವ್ಯಾಸರು ಮಾಡಿದ್ದು ಅದು ಪರಾಶರರು ಹೇಳಿದ್ದದು. ಅಂದರೆ ಪರಾಶರರು ಒಂದು ಇಡೀ ಪುರಾಣ ಸಂಹಿತೆಯನ್ನು ಕೊಟ್ಟ, ನಮ್ಮ ಭಾರತದ ಇತಿಹಾಸದಲ್ಲಿ ದಾಖಲೆಗೊಂಡ ಬಹಳ ದೊಡ್ಡ ಋಷಿ. ವಸಿಷ್ಠರ ಮೊಮ್ಮಗ. ಅಂಥವರು ಮತ್ತು ಹೇಗೆ ಬದುಕಿದವರು? ಅವರು ಪೇಟೆಯಲ್ಲಿ ಒಳ್ಳೆ ಪಾಶ್ ಹೋಟೆಲ್ನಲ್ಲಿ ಸುಖವಾಗಿ ಬದುಕಿದವರಲ್ಲ. ವಾತಾಂಬು ಪರ್ಣಾಶನಾಹ. ಕೆಲವರು ತಪಸ್ಸಿನಲ್ಲಿ ಗಾಳಿ ತಿಂದು ನಿರಾಹಾರವಾಗಿ ತಪಸ್ಸು ಮಾಡಿದ್ದಾರೆ. ಇಲ್ಲ ಅಂದರೆ ಸ್ವಲ್ಪ ಕಷ್ಟ ಆಯಿತು ಅಂದರೆ ನೀರು ಮಾತ್ರ ಕುಡಿದು ತಪಸ್ಸು ಮಾಡಿದ್ದಾರೆ. ಅಂಬು. ಅಷ್ಟಕ್ಕೂ ಸಂಕಟ ಆಯಿತು ಅಂದರೆ ಎಲೆ, ದನಗಳ ಹಾಗೆ ಹುಲ್ಲು ಎಲೆ ತಿಂದಿದ್ದಾರೆ, ಅನ್ನ ತಿನ್ನಲಿಲ್ಲ, ಫುಡ್ ತಿಂಡಿ, ಬೇರೆ ಆಹಾರ ತಿನ್ನಲಿಲ್ಲ. ಈ ಹುಲ್ಲು ಪತ್ರಗಳು, ಎಲೆಗಳು, ಉದುರಿ ಬಿದ್ದ ಎಲೆಗಳನ್ನು ತಿಂದು ನೀರನ್ನು ಕುಡಿದು ಅದನ್ನೂ ಬಿಟ್ಟು ಕೊನೆಗೆ ಗಾಳಿ ಕುಡಿದು ತಪಸ್ಸು ಮಾಡಿದ್ದಾರೆ. ಸಾಮಾನ್ಯ ಅಲ್ಲ ಇದು. ಎಲ್ಲವನ್ನೂ ತ್ಯಾಗ ಮಾಡತಕ್ಕಂಥ ಅಂಥ ಆತ್ಮಬಲ ಇದ್ದ ಮಹಾತ್ಮರು ಅವರು. ಆದ್ದರಿಂದ ಅವರು ಜಗತ್ತಿಗೆ ಬಹಳ ದೊಡ್ಡ ಕೊಡುಗೆಯನ್ನು ಕೊಟ್ಟರು. ಪರಾಶರರು ವೇದವ್ಯಾಸರಂಥ ಒಬ್ಬ ಮಹಾಜ್ಞಾನಿ, ಯಾರ ಜ್ಞಾನ ಪರಂಪರೆಯೇ ಈ ದೇಶದ ಎಲ್ಲ ಸಂಸ್ಕೃತಿಯ ಮೂಲ ಸ್ತಂಭವೋ. ಈ ವೇದವ್ಯಾಸರನ್ನು ಮೈನಸ್ ಮಾಡಿಬಿಟ್ರೆ ಈ ದೇಶದ ಜ್ಞಾನ ಪರಂಪರೆಯೇ ಇಲ್ಲ. ಅಂಥ ವೇದವ್ಯಾಸನ ಕೊಟ್ಟವರು ಪರಾಶರರು. ಆದರೆ ಆಮೇಲೆ ಇಲ್ಲಿ ಪರಾಶರರು ವೇದವ್ಯಾಸನ ಕೊಟ್ಟರು. ಈ ಹೇಗೆ ಕೊಟ್ಟರು? ಅವರು ಮದುವೆಯಾದ ಹೆಂಡತಿಯಿಂದ ಅಲ್ಲ. ಅವರು ನದಿ ದಾಟಬೇಕಾಗಿತ್ತು, ದೋಣಿಯಲ್ಲಿ ಹೋಗ್ತಾ ಇದ್ದಾರೆ ಸಂಜೆ ಹೊತ್ತು. ಆವಾಗ ನದಿ ದಾಟಿಸೋದಕ್ಕೆ ಅಂತ ಸತ್ಯವತಿ, ಅವಳು ಅಂಬಿಗರ ಮನೆಯಲ್ಲಿ ಬೆಳೆದವಳು, ಅಂಬಿಗರವಳು, ಅವಳ ಕೈಯಲ್ಲಿ ದೋಣಿ ದಾಟಿಸ್ಕೊಂಡು ಹೋದರು. ದೋಣಿಯಲ್ಲಿ ಹೋಗ್ತಾ ಇದ್ದಾಗ ಅವರಿಗೆ ಆ ಹುಡುಗಿಯ ಚೆಲುವನ್ನು ಕಂಡು ಒಂದು ರೀತಿಯಿಂದ ಮನಸ್ಸು ವಿಕಾರ ಆಯಿತು. ಅವರು ತಕ್ಷಣ ಅವಳನ್ನು ಒಂದು ದ್ವೀಪದಲ್ಲಿ ಮರೆಯಲ್ಲಿ ಕರ್ಕೊಂಡು ಆಕೆಯಲ್ಲಿ ಗರ್ಭಾಧಾನ ಮಾಡಿದರು. ಆ ಮಗುವೇ ವೇದವ್ಯಾಸರು. ವಸ್ತುತಃ ಒಬ್ಬ ಬೆಸ್ತರ ಹುಡುಗಿಯ ಮಗ. ನಾನು ಸುಮಾರು ಕಡೆ ಹೇಳಿದ್ದುಂಟು,
ಎಲ್ಲಿಯಾದರೂ ಇವತ್ತು ವೇದವ್ಯಾಸರು ಅವತರಿಸಿ ಬಂದರೆ ಯಾವುದಾದರೂ ಮಠದವರು ಪಂಕ್ತಿ ಕೊಟ್ಟಾರೋ ಅವರಿಗೆ? ಇವಾಗ ಪೀಠದಲ್ಲಿಟ್ಟು ಪೂಜೆ ಮಾಡ್ತಾರಲ್ಲ, ಅವೇ ಬೆಸ್ತರ ಹುಡುಗಿ ಹುಟ್ಟಿದ್ದದು, ಅದು ಮಠದ ಒಳಗೆ ಬರ್ಲಿಕ್ಕೆ ಬಿಡ್ಬೇಡ, ಅದನ್ನು ಹೊರಗೆ ಹಾಕು ಅಂತ. ನಾವು ಹೊರನೋಟದ ಧರ್ಮದವರು, ನಮ್ಮದು ಧರ್ಮದ ಹೊರನಾಡು, ಒಳನಾಡಲ್ಲ. ಸರಿ, ಹಾಗೆ ಆ ಬೆಸ್ತರ ಹುಡುಗಿಯಿಂದ ಹುಟ್ಟಿದವರು ಇಡೀ ದೇಶಕ್ಕೆ ಒಂದು ಜ್ಞಾನ ಪರಂಪರೆಯನ್ನು ಸೃಷ್ಟಿ ಮಾಡಿದರು. ಆದ್ದರಿಂದ ಅವರು ಜ್ಞಾನದ ದಾರಿಯಲ್ಲಿ ಸಾಗಿದವರು ಬ್ರಾಹ್ಮಣ ಅಲ್ದಿರಿ ಇನ್ಯಾರು ಬ್ರಾಹ್ಮಣ? ಜನಿವಾರ ಇದ್ದವರೆಲ್ಲ ಬ್ರಾಹ್ಮಣರಾಗ್ತಾರ? ವೇದವ್ಯಾಸರು ಈ ದೇಶದ ಮಹಾಬ್ರಾಹ್ಮಣ ಆಗಿಬಿಟ್ರು. ಆದರೆ ಅವರು ವೇದವ್ಯಾಸರಂಥ ಒಬ್ಬ ಮಹಾನುಭಾವ ಹುಟ್ಟಬೇಕಾಗಿದ್ದರೆ ಎಲ್ಲವನ್ನೂ ಗೆದ್ದ, ಮನಸ್ಸನ್ನು ನಿಗ್ರಹಿಸಿದ ಪರಾಶರರ ಮನಸ್ಸಿನಲ್ಲಿಯೂ ಒಂದು ಕಾಮದ ತೃಷೆ ಹುಟ್ಟಬೇಕಲ್ಲ. ಇಲ್ಲದಿದ್ದರೆ ಅವರು ಯಾವ ಹುಡುಗಿಯನ್ನು ಬಯಸದೇ ಇರ್ತಿದ್ರೆ ವೇದವ್ಯಾಸರಂಥ ಮಹಾಪುರುಷ ನಮಗೆ ಸಿಗ್ತಿದ್ನ? ಅದು ಹೇಳ್ತಾನೆ, ತೇಪಿ, ಅದು ಪರಾಶರ ಕಥೆ ಆಯಿತು. ಒಂದು ಬೆಸ್ತರ ಹುಡುಗಿಯನ್ನು ಪ್ರೀತಿಸಿ ಸಂತಾನ ಮಾಡಿದರು. ವಿಶ್ವಾಮಿತ್ರರಿಗಂತೂ ತಪಸ್ಸು ಕೂತು, ಕ್ಷತ್ರಿಯರು, ಮೊದಲೇ ಕ್ಷತ್ರಿಯರವರು, ಅದು ಒಳಗಿನಿಂದ ಕ್ಷತ್ರಿಯ ವಂಶದಿಂದ ಬಂದ ಕ್ಷಾತ್ರ ಒಳಗಿದೆ. ಅಂದರೆ ಹಠ, ನಾನು ಕ್ಷತ್ರಿಯನಾಗಲಾರೆ, ನಾನು ಬ್ರಹ್ಮರ್ಷಿ ಆಗಬೇಕು ಅಂತ ತಪಸ್ಸು ಮಾಡಿದಾಗೆಲ್ಲ ದೇವತೆಗಳು ವಿಘ್ನ ಮಾಡಿದ್ದಾರೆ. ಸರಿ, ಒಂದು ಸಲ ತಪಸ್ಸು ಮಾಡುವಾಗ ರಂಭೆ ಬಂದಳು. ಎಲ್ಲ ದೇವತೆಗಳು ಅಪ್ಸರ ಸೀರೆ ಬರೋದು ಇವರು ತಪಸ್ಸು ಮಾಡುವಾಗ. ಇನ್ನೊಂದು ಸರಿ ತಪಸ್ಸು ಮಾಡೋ ಮೇನಕೆ ಬಂದಳು. ಮೇನಕೆ ಬಂದಾಗ ಇವರು ತಪಸ್ಸು ಮಾಡ್ತಾ ಇದ್ದವರು ಮನಸ್ಸು ಚಂಚಲ ಆಯಿತು. ಚಂಚಲ ಆದಮೇಲೆ ತಪಸ್ಸು ಮಾಡಲಿಕ್ಕೆ ಆಗೋದಿಲ್ಲ. ಇವಾಗ ತಮಾಷೆ ಏನು ಅಂದರೆ, ಅವ್ರಿಗೆ ಚಂಚಲ ಆದ ಮೇಲೆ ಒಂದು ಸರ್ತಿ ತಪಸ್ಸು ಮಾಡ್ತಾ ಇದ್ದಾಗ ಮೇನಕೆ ಬಂದಳು. ಮೇನಕೆ ಅಲ್ಲೇ ಬಂದು ಹೋಗೋದು, ಅವರ ಒಳಗೆ ಹೋಗಿಬಿಟ್ಲು. ಸೊ ತಲೆ ಒಳಗೆ ಬಂದು ಕೂತ್ಬಿಟ್ಲು ಮೇನಕೆ. ಆಮೇಲೆ ತಲೆಯಿಂದ ಹೊರ ಕಳಿಸದೆ ತಪಸ್ಸು ಮಾಡಲಿಕ್ಕೆ ಆಗೋದಿಲ್ಲ. ಸರಿ, ಬಂದ ಸಂಸಾರ ಮಾಡೋ ಅಂತ ಅವಳನ್ನು ಕರೆದು ಅವಳ ಜೊತೆಗೆ ಸಂಸಾರ ಮಾಡಿದ್ರು. ಒಂದು ಮಗು ಆಗೋ ತನಕ ಇದ್ದರು. ಆಮೇಲೆ ಅವಳಷ್ಟಕ್ಕೆ, ಇವರಷ್ಟಕ್ಕೆ. ಆದರೆ ಮೇನಕೆಯನ್ನು ಮೋಹಿಸಿ ಅವಳಿಂದ ಒಂದು ಮಗುವಾಗುವ ತನಕ ತಪಸ್ಸು ಮರೆತರು. ಮತ್ತೆ ಪುನಃ ತಪಸ್ಸು ಮಾಡಿದರು. ಅಲ್ಲಿ ಒಂದು ಶಕುಂತಳೆ ಅಂತ ಒಬ್ಬಳು ಮಹಾಮಹಿಳೆ ಹುಟ್ಟಿದ್ಲು. ಆಮೇಲೆ ಮತ್ತೆ ಒಮ್ಮೆ ರಂಭ ಬಂದಳು. ರಂಭೆ ಬಂದಾಗ ಸಿಟ್ಟು ಬಂತವ್ರಿಗೆ, ನಿನಗೆ ಮೇನಕೆಯನ್ನು ನಾನು ಮೋಹಿಸಿದೆ ಅಂತ ನೀನು ನನಗೆ ಮೋಸ ಮಾಡಲಿಕ್ಕೆ ಬಂದ್ಯಾ, ನೀನು ಕಲ್ಲಾಗಿ ಹೋಗುವ ಶಾಪ ಕೊಟ್ಟುಬಿಟ್ರು. ಅಂದರೆ ಕಾಮವನ್ನು ಗೆದ್ದರು, ಅದರ ಕೋಪವನ್ನು ಗೆಲ್ಲಲಿಕ್ಕಾಗಲಿಲ್ಲ. ಕೋಪ ಬಂತು. ಎಲ್ಲ ಏನೇನು ಆ ಭಾವನೆಗಳು ಬಂದಾಗ ತಪಸ್ಸು ಮಾಡಲಿಕ್ಕೆ ಆಗೋದಿಲ್ಲ. ಕಾಮ ಇರಲಿ, ಕ್ರೋಧ ಇರಲಿ, ಯಾವುದೋ ಬಂತೋ ತಪಸ್ಸಿಗೆ ಇಟ್ಟಿತ್ತು. ಅಷ್ಟನ್ನು ಮಾಡಿದ್ದೆಲ್ಲ ಎನರ್ಜಿ ನಾಶವಾಗುತ್ತೆ. ಪುನಃ ತಪಸ್ಸು. ಆದರೆ ಇಷ್ಟು ಹೆಣ್ಣಿನ ಮೋಹಕ್ಕೆ ಬಲಿಯಾಗಿಯೂ ಛಲ ಬಿಡದೆ ಮಹಾಪುರುಷರಾಗಿ ಎದ್ದು ನಿಂತು. ಅಂದರೆ ಅಂತಹ ಮಹಾಪುರುಷರು. ತೇಪಿ ಸ್ತ್ರೀ ಮುಖ ಪಂಕಜಂ ಸುಲಲಿತಂ ದೃಷ್ಟೈವ ಮೋಹಂಗತಃ. ಅವ್ರ ಪಾಡು ಏನಾಯಿತು? ಮಹಾ ದೊಡ್ಡ ತಪಸ್ವಿಗಳು, ನಮ್ಮ ದೇಶದ ಮಹಾ ತಪಸ್ವಿಗಳಲ್ಲಿ ಅಗ್ರಗಣ್ಯರು. ಆದರೆ ತೇಪಿ ಅವರಾದರೂ ಏನು, ನಮ್ಮ ಹಾಗೆ ಉಪ್ಪು ಹುಳಿ ಖಾರ ತಿಂದವರಲ್ಲ. ನೀರು ಕುಡಿದು, ಹುಲ್ಲು ತಿಂದು, ಗಾಳಿ ತಿಂದು ಬದುಕಿದವರು. ಅವರಿಗೆ ಕೂಡ ಸ್ತ್ರೀಮುಖ ಪಂಕಜಂ ಸುಲಲಿತಂ ದೃಷ್ಟೈವ. ಅವರಿಗೆ ಒಂದು ಚಂದದ ಹುಡುಗಿಯ ಮೋರೆ ನೋಡಿದ ತಕ್ಷಣ ತಪಸ್ಸು ಎಲ್ಲ ಮರೆತು ಹೋಗಿ ಮೋಹ ಉಂಟಾಯ್ತಲ್ಲ. ಹಾಗಾಗಿ ಅದು ಗೆಲ್ಲುವುದಷ್ಟು ಸುಲಭ ಅಲ್ಲ. ಸ್ತ್ರೀ ಮುಖ ಪಂಕಜಂ ಸುಲಲಿತಂ ದೃಷ್ಟೈವ, ನೋಡಿದ ತಕ್ಷಣಕ್ಕೆ ಮರಳಾಗಿ ಅವರ ಜೊತೆಗೆ ಸಂಸಾರ ಮಾಡಿದರು. ಇದು ದೇವತೆಗಳಲ್ಲೂ ಇಂಥ ಕಥೆಗಳು ನಡೆದಿದೆ. ಚಂದ್ರ ಬೃಹಸ್ಪತ್ಯಾಚಾರ್ಯ ಹೆಂಡತಿಯನ್ನು ನೋಡಿ ಮರಳಾಗಿ ಒಂದು ಸಂತಾನವೇ ಮಾಡಿಬಿಟ್ಟ. ಹಾಗಾಗಿ ಈ ಸೆಕ್ಸಿಗೋಸ್ಕರ ದಾರಿ ತಪ್ಪಿದ ದೇವತೆಗಳುಂಟು, ಋಷಿಗಳುಂಟು. ನಿಮ್ಮ ಪಾಲೇನು ಸ್ವಾಮಿ ಅಂತಾನೆ. ಅವರೇ ಹಾಗೆ ಮಾಡಿದಾಗ ನಾವು ಎಷ್ಟು ನಿಗ್ರಹ ಮಾಡಬಹುದು? ಯಾಕೆಂದರೆ ಹೌದು, ದೇವತೆಗಳೇ ಇದಕ್ಕೆ ಸೆಕ್ಸಿಗೆ ಬಲಿಯಾಗಿ ಬದುಕನ್ನು ಹಾಳು ಮಾಡಿಕೊಂಡಿದ್ದಾರೆ, ಋಷಿಗಳು ಹಾಳು ಮಾಡಿಕೊಂಡಿದ್ದಾರೆ. ಹಾಗಿರುವಾಗ ಶಾಲ್ಯನ್ನಂ ಸಘರ್ತಂ ಪಯೋದಧಿಯುತಂ ಯೇ ಭುಂಜತೆ ಮಾನವ. ನಿಮ್ಮಂಥವರು ಎಂಥವರು? ನಮಗೆ ದಿನ ಒಳ್ಳೆ ಫಸ್ಟ್ ಕ್ಲಾಸ್ ಬಿಳಿಯಕ್ಕಿ ಶಾಲ್ಯನ್ನ ಆಗಬೇಕು, ತುಪ್ಪ ಆಗಬೇಕು, ಮೊಸರಾಗಬೇಕು. ಸಘರ್ತಂ ಪಯೋದಧಿ, ಮೊಸರು, ತುಪ್ಪ, ಹಾಲು ಎಲ್ಲ ಕುಡಿಯೋರು ನಾವು, ಶಾಲ್ಯನ್ನ ತಿನ್ನೋರು. ನಮಗೆ ಕಾಮ ಕಾಡದೇ ಇದ್ದೀತ. ಎಲ್ಲ ಬಿಟ್ಟವರಿಗೆ ಪಯೋದಧಿಘೃತಂ ಶಾಲ್ಯನ್ನಂ ಸಘೃತಂ ಯೇ ಭುಂಜತೆ ಮಾನವ. ಅಂಥ ಮನುಷ್ಯರಿಗೆ ಅವರಿಗೆ ತೇಷಾಂ ಇಂದ್ರಿಯ ನಿಗ್ರಹೋ ಯದಿ ಭವೇತ್. ಒಂದು ವೇಳೆ ಹೀಗೆ ಉಪ್ಪು ಖಾರ ಹುಳಿ ತಿಂದು ಒಳ್ಳೆ ರುಚಿಕಟ್ಟಾಗಿ ಊಟ ಮಾಡಿ ಸುಖವಾಗಿ ಬದುಕುವ ಮನುಷ್ಯರಿಗೆ
ಬ್ರಹ್ಮಚರ್ಯ ಅವರು ಪಾಲಿಸ್ತಾ ಇದ್ದಾರೆ, ಅವರಿಗೆ ಇಂದ್ರಿಯ ನಿಗ್ರಹ ಇದೆ ಅಂತ ನೀವು ಹೇಳಿದರೂ ನಾನು ನಂಬಲ್ಲ ಅಂತಾನೆ. ಅದು ನಾಟಕ. ಅದು ಯಾರು ಇಂದ್ರಿಯ ನಿಗ್ರಹವನ್ನು ಎದುರಿನಲ್ಲಿ ತೋರಿಸ್ಕೊಂಡು ಬದುಕ್ತಾರೆ ಅವರು ಮಾನಸಿಕವಾಗಿ ಮಹಾಸೆಕ್ಸಿಯಾಗಿರ್ತಾರೆ. ನೀವು ಅವ್ರನ್ನ ನಂಬಬೇಡಿ ಅಂತಾನೆ. ಯಾಕೆಂದರೆ ಒಂದು ವೇಳೆ ಹೀಗೆ ಸುಖವಾಗಿ ಭೋಜನ ಮಾಡಿಕೊಂಡು ಲೌಕಿಕ ಜೀವನದಲ್ಲಿ ಇದ್ದೂ ಕೂಡ ಅವರು ಇಂದ್ರಿಯ ನಿಗ್ರಹ ಉಂಟು ಅಂತಂದರೆ ಅವನು ಹೇಳ್ತಾನೆ ವಿಂಧ್ಯ ಪ್ಲವೇತ್ ಸಾಗರೆ. ಒಂದು ವೇಳೆ ಅವ್ರನ್ನ ಇಂದ್ರಿಯ ನಿಗ್ರಹ ಸಾಧ್ಯ ಆದರೆ ವಿಂಧ್ಯ ಪರ್ವತ ಸಮುದ್ರದಲ್ಲಿ ಈಜಬೇಕು, ಮುಳುಗಬಾರದು. ಅಷ್ಟು ಅಸಂಭವ ಅದು. ವಿಂಧ್ಯ ಪರ್ವತ ನಾಳೆ ಸಮುದ್ರದಲ್ಲಿ ಈಜ್ತಾ ಇದೆ ಸ್ವಾಮಿ, ಮುಳುಗಲೇ ಎಲ್ಲ ಹಾಕಿದರೆ ಹಾಗಾದ್ರೆ ನಂಬಬಹುದು. ಇಲ್ಲದೇ ಇದ್ದರೆ ಒಬ್ಬ ಸಾಮಾನ್ಯ ಮನುಷ್ಯ ಸೆಕ್ಸನ್ನು ಗೆದ್ದೆ ಅಂತ ಹೇಳಿದರೆ ಅಸಂಭಾವಿತ ಅದು. ಯಾಕೆಂದರೆ ಋಷಿಗಳಿಗೆ ದೇವತೆಗಳಿಗೆ ಆಗಲಿಲ್ಲ, ಮನುಷ್ಯನಿಗೆ ಎಲ್ಲಿಂದ ಸಾಧ್ಯವಾಗುತ್ತೆ ಅಂತ ಬಹಳ ನೋಡಿ ಎಕ್ಸ್ಪೀರಿಯೆನ್ಸು ತುಂಬ ಚೆಂದ ಹೇಳ್ತಾರೆ ಇದನ್ನು ಬಹಳ ಹೇಳಿ. ಆಮೇಲೆ ಒಬ್ಬ ಮನುಷ್ಯನ ಕಥೆ ಹೇಳ್ತಾನೆ. ನಿಗ್ರಹ ಮಾಡಲಿಕ್ಕೆ ಆಗೋದಿಲ್ಲ. ಆ ಮನುಷ್ಯ ಒಬ್ಬ ಇದ್ದಾನೆ. ಅವನೇನು ಮಾಡಿದ್ದಾನೆ, ಹೆಂಡ್ತಿನ ಮನೇಲಿ ಬಿಟ್ಟು ಎಲ್ಲೋ ಪರವೂರಿಗೆ ಹೋಗಿದ್ದಾನೆ. ಪರವೂರಿಗೆ ಹೋದಾಗ ಹೆಂಡ್ತಿ ನೆನಪಾಗಲಿ ಶುರುವಾಯ್ತು ಅವನಿಗೆ. ಆ ಕಥೆ ನಮ್ಮ ಮುಂದೆ ಇಡ್ತಾನೆ. ಅವನು ಬರ್ತಾ ಇದ್ದಾನೆ ದಾರಿಯಲ್ಲಿ. ಮೇಲೆ ನೋಡಿದರೆ ಉಪರಿ ಘನಂ ಘನಪಟಲಂ, ಇವೆಲ್ಲ ಮನುಷ್ಯನ ಕಾಮಪ್ರಚೋದಕವಾದ ವಸ್ತುಗಳು ಅಂತ ಕವಿಗಳ ಕಲ್ಪನೆ. ಉಪರಿ ಘನಂ ಘನ, ಮೇಲೆ ನೋಡ್ತಾನೆ ಮೋಡ ಜಡಿದು ಬಿಟ್ಟಿದೆ. ಇಡೀ ಆಕಾಶದಲ್ಲಿ ಬೆಳಕು, ಸೂರ್ಯನೇ ಕಾಣೋಲ್ಲ, ಮೋಡ ತುಂಬಿಬಿಟ್ಟಿದೆ. ಮಳೆಗಾಲದ ಒಂದು ಸನ್ನಾಹ. ಅದು ಯಾವಾಗಲೂ ಕಾಮಿಗಳಿಗೆ ಒಂದು ಕರೆ ಅದು. ಅದು ಮೇಲೆ ನೋಡ್ತಾನೆ ಉಪರಿ ಘನಂ ಘನಪಟಲಂ, ಮೇಲೆ ನೋಡಿದ್ರೆ ಬರೀ ಮೇಘಗಳ ರಾಶಿ ತುಂಬಿಬಿಟ್ಟಿದೆ. ಮೇಲೆ ನೋಡಬಾರ್ದು, ಮೇಲೆ ನೋಡಿದ್ರೆ ಹೆಂಡತಿ ನೆನಪು ಜಾಸ್ತಿ ಆಗುತ್ತೆ ಅಂತ. ಆಚೆ ಈಚೆ ನೋಡುವ ಅಂದ. ಆಚೆ ತಿರಿಯ ಗಿರಯೋಪಿ ನರ್ತಿದ ಮಯೂರ, ಆಚೆ ಈಚೆ ನೋಡಿದರೆ ಅಲ್ಲಿ ಬೆಟ್ಟ ಇಲ್ಲಿ ಬೆಟ್ಟ, ಎಲ್ಲ ಬೆಟ್ಟಗಳಲ್ಲಿ ಮೋಡವನ್ನು ನೋಡಿ ನವಿಲುಗಳು ಗರಿಗೆದರಿ ಕುಣಿಲಿ ಶುರು ಮಾಡಿದ್ದಾವೆ. ಮತ್ತಷ್ಟು ಹೆಂಡತಿ ನೆನಪಾಯ್ತು ಅವನಿಗೆ. ಎಲ್ಲ ನವಿಲುಗಳು ಅವು ಕಾಮೋತ್ತೇಜಕ. ಸರಿ, ಮೇಲೆ ನೋಡಿದರೆ ಮೋಡ, ಆಚೆ ಈಚೆ ನೋಡಿದರೆ ನವಿಲುಗಳ ನಾಟ್ಯ. ಅದು ಬೇಡ, ತಲೆ ಕೆಳಗಿಟ್ಕೋಗೋಣ ಅಂದರೆ ಕ್ಷಿತಿರಪಿ ಕಂದಳಧವಲ, ನೆಲದಲ್ಲೆಲ್ಲ ಹನಿ ಮಳೆ ಬಿದ್ದು ಒಳ್ಳೆ ಹೊಸ ಹೊಸ ಬೆಳ್ಳನೆ ಚಿಗುರುಗಳು ಎದ್ದಿದ್ದಾವೆ. ಇದೆಲ್ಲವೂ ಮನಸ್ಸಿಗೆ ಉದ್ಯೋಗ ಮಾಡ್ತಕ್ಕಂಥದ್ದೇ. ಅವನು ಕೇಳ್ತಾನೆ ದೃಷ್ಟಿಂ ಪಥಿಕ ಕ್ವಪಾತಯತು ಅಂತ. ಮೇಲೆ ನೋಡಿದರೂ ಆಗೋಲ್ಲ, ಆಚೆ ಈಚೆ ನೋಡಿದ್ರೂ ಆಗೋಲ್ಲ, ಕೆಳಗೆ ನೋಡಿದ್ರೆ ಆಗೋಲ್ಲ. ಪಾಪ ಈ ಪಥಿಕ ಏನನ್ನು ನೋಡಿಕೊಂಡು ಮನೆ ಬರಬೇಕು. ಅವನ ಕಣ್ಣು ಏನು ಮುಚ್ಚಿಕೊಂಡು ಬರಬೇಕು. ಕಣ್ಣು ತೆರೆದರೆ ಎಲ್ಲ ಕಡೆ ಪ್ರಚೋದಕವಾದಂಥ ವಾತಾವರಣ. ಇಡೀ ಪ್ರಕೃತಿಯೇ ಕಾಮ ಪ್ರಚೋದಕವಾಗಿರುವಾಗ ಅವನು ಹೇಗೆ ಇಂದ್ರಿಯ ನಿಗ್ರಹ ಮಾಡಬೇಕು ಹೇಳಿ. ಅದು ಅಂದರೆ ಇಂದ್ರಿಯ ನಿಗ್ರಹ ಎಷ್ಟು ಕಷ್ಟ ಅನ್ನೋದನ್ನು ತುಂಬ ರೀತಿಯಲ್ಲಿ ಹೇಳ್ತಾನೆ, ಚೆನ್ನಾಗಿ ಹೇಳ್ತಾನೆ. ಅಲ್ಲಿಂದ ಮುಂದೆ ಒಂದು ಹೊಸ ಸಂಗತಿ ಏನು ಅಂದರೆ, ಈ ಮನುಷ್ಯನಿಗೆ ಇದು ಸೆಕ್ಸಿನ ವಿಷಯ ಬಿಟ್ಟ, ಅದು ಒಂದು ಕಾಮನೆ ಅಷ್ಟೇ. ನಮ್ಮ ಕಾಮನೆ ತುಂಬ ಉಂಟಲ್ವ. ಮನುಷ್ಯನಿಗೆ ಏನೋ ಒಂದು ಆಸೆ, ಸೆಕ್ಸ್ ಡಿಸೈರ್. ಕಾಮ ಅಂದರೆ ಬರೀ ಸೆಕ್ಸ್ ಅಲ್ಲ, ಕಾಮ ಅಂದರೆ ಕಾಮನೆ, ಆಸೆ, ಬಯಕೆ, ತೃಷ್ಣ ಅಂತ ಹೇಳ್ತಾರೆ ಸಂಸ್ಕೃತದಲ್ಲಿ. ಅದನ್ನು ಗೆಲ್ಲೋದು ಹೇಗೆ, ಅದು ಇನ್ನೂ ಕಷ್ಟ. ನಾವು ಸೆಕ್ಸನ್ನು ಗೆದ್ದರೂ ಈ ಬೇರೆ 1000 ಬಯಕೆಗಳಿರ್ತವೆ, ಅದು ಪೂರ ಗೆಲ್ಲಲಿಕ್ಕೆ ಆಗೋದಿಲ್ಲ. ಯಾಕೆ ಅವನು ಹೇಳ್ತಾನೆ ಭ್ರಾಂತಂ ದೇಶಂ ಅನೇಕ ದುರ್ಗ ವಿಷಮಂ. ಇದು ಸಂಸ್ಕೃತ ಭಾಷೆಯಲ್ಲಿ ತಪ್ಪು ಪ್ರಯೋಗ. ಅದರಿಂದ ನನಗೆ ಸಂಶಯ ಏನು ಅಂದರೆ, ಭರ್ತೃಹರಿ ಅವನು ವೈಯಾಕರಣ, ದೊಡ್ಡ ವೈಯಾಕರಣ. ಅಂಥ ದೊಡ್ಡ ವೈಯಾಕರಣಾದ ಭರ್ತೃಹರಿ ಲಿಂಗಜ್ಞಾನ ಇಲ್ಲದೆ ಕವನ ಬರೀತಾನ. ದೇಶಂತ ನಪುಂಸಲಿಂಗ ಪ್ರಯೋಗ ಮಾಡಿದಾನೆ, ಅಷ್ಟು ಜ್ಞಾನ ಇಲ್ವಾ? ಈ ಶ್ಲೋಕ ಯಾರೋ ದೊಡ್ಡ ಪಂಡಿತರು ಬರೆದಿರ್ಬೋದು, ಇಲ್ಲ ಏನೋ ಪಾಠಾಂತರ ಆಗಿದೆ. ಭ್ರಾಂತಂ ದೇಶಂ, ದೇಶ ಭ್ರಾಂತ ಅಂತ ಹೇಳಬೇಕು, ಭ್ರಾಂತಂ ದೇಶಂ ಅಲ್ಲ. ಇದು ಸಂಸ್ಕೃತ ಸರಿಯಿಲ್ಲ. ಅದರಿಂದ ಒಂದೋ ಭರ್ತೃಹರಿ ಬರೆದದ್ದಲ್ಲ, ಅಥವಾ ಭರ್ತೃಹರಿ ಬರೆದಿದ್ದೆ ಶುದ್ಧ ಪಾಠ ಏನೋ ಬೇರೆ ಇರಬೇಕು. ಭ್ರಾಂತಂ ದೇಶಂ ಅಂತ ಹೇಳ್ತಾನೆ, ಇದು ತೀರ ಅಬದ್ಧ. ದೇಶ ಶಬ್ದ ಪುಲ್ಲಿಂಗ. ಭ್ರಾಂತಂ ದೇಶಂ ಅನೇಕ ದುರ್ಗ ವಿಷಮಂ, ಏನೇನೋ ದುರ್ಗಮವಾದ ಜಾಗಗಳಿಗೆಲ್ಲ ಹೋಗಿ ದೇಶ ಎಲ್ಲ ಇಡೀ ದೇಶ ಸುತ್ತಾಡಿದೆ. ಭ್ರಾಂತಂ ದೇಶಂ ಅನೇಕ ದುರ್ಗ ವಿಷಮಂ, ಹೋಗಲಿಕ್ಕಾಗದಂಥ ಬೆಟ್ಟ ಕಂದರಗಳು, ದುರ್ಗಮವಾಗಿರತಕ್ಕಂಥ ಭೂಮಿ ಎಲ್ಲ ಭಾಗಗಳನ್ನು ಸುತ್ತಾಡಿದೆ. ಪ್ರಾಪ್ತಂ ನ ಕಿಂಚಿತ್ ಫಲಂ, ಏನೂ ಸಿಗಲಿಲ್ಲ, ವೆಸ್ಟ್. ಅಷ್ಟು ಮಾಡಿ ದಂಡಾಯಿತು ಅಂತ. ಇಡೀ ದೇಶದ ಉದ್ದಗಲಕ್ಕೆ ಸುತ್ತಾಡಿದೆ, ಏನೂ ಸಿಗಲಿಲ್ಲ.
ಆಮೇಲೆ ಹೇಳ್ತಾನೆ ಅದಾಯಿತು, ತಿರುಗಾಡಿದ್ದು ಏನೂ ಸಿಗಲಿಲ್ಲ. ಕಡೆಗೆ ಅವನಿಗೇನು ಅಂದರೆ ಅವನು ಹೇಳೋದು ಸಿಗುವುದು ಅಂದರೆ ಗಳಿಸ್ಬೇಕು, ದುಡ್ಡು ಮಾಡಬೇಕು ಅಂತ. ಈಗ ಹೆಣ್ಣಿನ ಮೋಹ ಹೋಯಿತು, ದುಡ್ಡಿನ ಮೋಹ ಶುರುವಾಯಿತು ಅವನಿಗೆ. ದುಡ್ಡು ಮಾಡಬೇಕು ಅಂತ ಇಡೀ ದೇಶಾದ್ಯಂತ ಸಂಚಾಡಿ ಕಾಸು ಹುಟ್ಟಲಿಲ್ಲ, ಎಲ್ಲಿಯೂ ಕೆಲಸ ಸಿಗಲಿಲ್ಲ. ಕಡೆಗೆ ಏನು ಮಾಡೋದು? ದೊಡ್ಡವರಿಗೆ ಪೂಜೆ ಹಾಕಿ ಸೇವೆ ಮಾಡೋದು, ಅವ್ರೇನೋ ಕೊಟ್ಟರೆ ಸಿಗುತ್ತೆ. ಆಮೇಲೆ ತಾನೇ ತ್ಯಕ್ತ್ವಾ ಜಾತಿ ಕುಲಾಭಿಮಾನ ಮುಚಿತಂ ಸೇವಾಕೃತ ನಿಷ್ಫಲ. ಸರಿ, ನನ್ನ ಜಾತಿಯ ಅಭಿಮಾನ, ಕುಲದ ಅಭಿಮಾನ ಎಲ್ಲ ತೊರೆದು ಇನ್ನೊಬ್ಬರಿಗೆ ಬೆಣ್ಣೆ ಹಾಕಿ ಕಾಲು ತಿಕ್ಕಲಿಸಿ ಮಾಡಿದೆ ಸೇವೆ. ಅವನ ಮುಂದೆ ಬಾಲ ಆಡಿಸ್ಕೊಂಡು ಅವರ ಕಾಲು ತಿಕ್ಕಿಕೊಂಡು ಹಾಗಾದರೂ ಕಾಲು ಸಿಗುತ್ತೋ ಅಂತ ಪ್ರಯತ್ನ ಮಾಡಿದೆ. ನಿಷ್ಫಲ, ಏನು ಸಿಕ್ಕಿಲ್ಲ. ಯಾರು ಕಾಲು ತಿಕ್ಕಿಸ್ಕೊಂಡ್ರು 10 ಪೈಸೆ ಯಾರೂ ಕೊಡಲಿಲ್ಲ. ಅವ್ರು ಕಾಲು ತಿಕ್ಕಿದ್ದೇ ಬಂತು, ಸೇವೆ ಮಾಡಿದ್ದೇ ಬಂತು, ಹಣ ಹುಟ್ಟಲಿಲ್ಲ. ತ್ಯಕ್ತ್ವಾ ದೇಶ ಕುಲ ಜಾತಿ ಕುಲಾಭಿಮಾನಂ. ನಾವೇನೋ ದೊಡ್ಡ ಕುಲ ದೊಡ್ಡ ಜಾತಿ ಎಲ್ಲ ಭ್ರಮೆ ಬಿಟ್ಟು ಯಾರು ಹೇಳಿದೆ ಅವ್ರು ಕಾಲು ತಿಕ್ಕಿದೆ, ಅವರು ಕಾಲು ತಿಕ್ಕಿಸ್ಕೊಂಡ್ರು, ಆದರೆ ಏನು ಕೊಡಲೇ ಇಲ್ಲ ಸಂಭಾವನೆ. ಅದು ಉಪಯೋಗ ಆಗಲಿಲ್ಲ. ಆಮೇಲೆ ಕಡೆ ಏನು ಊಟ, ಅದು ಮಾನವಿವರ್ಜಿತಂ ಭುಕ್ತಂ. ಎಲ್ಲೆಲ್ಲೋ ಯಾರ್ಯಾರೋ ಮನೆಯಲ್ಲಿ ಪರಗೃಹೇಶು ಭುಕ್ತಂ ಮಾನವಿವರ್ಜಿತಂ. ಮರ್ಯಾದೆ ಬಿಟ್ಟು ಇದ್ದವ್ರ ಮನೆಗೆ ಹೇಳಿಕೆ ಇಲ್ಲದ ಮನೆ ಹೋಗಿ ಊಟ ಮಾಡಿದೆ. ಹೊಟ್ಟೆ ತುಂಬಬೇಕಾದ್ರೆ ಏನೋ ಅಲ್ಲಿ ಒಂದಿಷ್ಟು ದಕ್ಷಿಣೆ ಸಿಕ್ಕಿತ್ತು ಅಂತ ಆಸೆಗೆ ಭುಕ್ತಂ ಮಾನವಿವರ್ಜಿತಂ ಪರಗೃಹೇಶು ಆಕಾಂಕ್ಷೆಯ ಕಾಕವತ್. ಎಲ್ಲ ಈಗಿರೋದು ಆಶಂಕೆಯ ಕಾಕವತ್ ಅಂತ. ಅದು ಸಂಸ್ಕೃತ ಭಾಷೆಯಲ್ಲಿ ಅರ್ಥ ಇಲ್ಲ ಅದಕ್ಕೆ. ಅದು ಪ್ರಾಯ ಯಾರೋ ಪ್ರತಿ ತೆಗೆಯೋರು ಹಾಗೆ ಮಾಡಿರಬೇಕು. ಆಶಂಕಯ ಅಂತ ಶಬ್ದ ಸರಿಯಲ್ಲ, ಆಕಾಂಕ್ಷೆಯ ಅಂತ, ಆಸೆ ಪಟ್ಟು ಅಂತ. ಅಲ್ಲಿ ಏನಾದರೂ ಒಂದಿಷ್ಟು ಕಾಸು ಹುಟ್ಟಿತು, ದಕ್ಷಿಣೆ ಕೊಟ್ಟಾರು ಅಂತ ಹೋಗಿ ಅವ್ರ ಮನೆಗೆ, ಯಾರು ಹೇಳಿಕೆ ಇಲ್ಲದ ಮನೆಗೆ ಮರ್ಯಾದೆಗೆಟ್ಟು ಹೋಗಿ ಊಟ ಮಾಡಿದೆ. ಅದು ಹೇಗೆ ಊಟ ಮಾಡಿದೆ? ಕಾಕವತ್ತು ಅಂತ. ಅಂದರೆ ನೀವು ಕಾಗೆಗಳಿಗೆ ಹೇಳಿಕೆ ಕೊಡಬೇಕಾಗಿಲ್ಲ. ಅವು ಎಲ್ಲಿ ಈಗ ಕಮ್ಮಿ ನೋಡಿ. ನಾನು ಸಣ್ಣದಿದ್ದಾಗ ನೋಡಿದ್ದೇನೆ ಕಾಗೆಗಳಿಗೆ ಎಷ್ಟು ಕಾಮನ್ ಸೆನ್ಸು ಅಂದರೆ, ನಮ್ಮ ಮನೆಯಲ್ಲಿ ನಮ್ಮ ಅಪ್ಪ ಶ್ರಾದ್ದ ಮಾಡ್ತಿದ್ರು, ತಿಂಗಳಿಗೆ ಒಂದು ಶ್ರಾದ್ದ. ಅದು ಯಾರ್ಯಾರಿಗೂ ಶ್ರಾದ್ದ, ಒಟ್ಟಿಗೆ 12 ತಿಂಗಳು 12 ಶ್ರಾದ್ದ. ಯಾವತ್ತು ಶ್ರಾದ್ದ ನಮ್ಮಲ್ಲಿ ಅಡಿಗೆಯವರಿಗೆ ಪಂಚಾಂಗ ನೋಡಿ ಹೇಳಬೇಕು, ಪುರೋಹಿತರಿಗೆ ಪಂಚಾಂಗ ನೋಡಿ ಹೇಳಬೇಕು. ಆವತ್ತು ಶ್ರಾದ್ದದ ದಿವಸ ಇವನು ಪಿಂಡ ಹೊರಗೆ ಇಡಬೇಕಲ್ಲ, ಕಾಕಬಲಿ. ಅವು ಕಾಗೆಗಳು ಹಾಜರು, ಅವಕ್ಕೆ ಯಾವಾಗ ತಾರೀಕು ಎಲ್ಲ ಪರ್ಫೆಕ್ಟ್ ಗೊತ್ತು. ಅವು ಯಾವತ್ತು ಯಾವ ಮನೆಯಲ್ಲಿ ಶ್ರಾದ್ದವೋ ಅಲ್ಲಿ ಬಂದು ಕೂತ್ಬಿಡ್ತಿದ್ದವು. ಅವುಗಳ ಕಾಮನ್ ಸೆನ್ಸು ನೋಡಿ. ಹಾಗೆ ಯಾರು ಕಾಕವತ್ತು ಅಂತ ಹೇಳಿಕೆ ಇಲ್ಲದೆ ಯಾರ ಮನೆಯಿಂದ ನಾವು ಏನೋ ಸುದ್ದಿ ಕೇಳಿಕೊಂಡು ಹೋಗಿ ಊಟಕ್ಕೆ ಹೋದ ಹಾಗೆ ಕಾಗೆ ಅಂತೆ ನಾನು ದಾರಿ ಹಿಡಿದೆ. ಕಾಗೆಗೆ ಬಲಿ ಹಾಕಿದಾಗ ನಮಗೂ ಏನೋ ಹಾಕಿದರು, ತಿಂದೆ. ಏನು ಮಾಡಿದರೂ ಆಸೆ ಹೋಗಲಿಲ್ಲ. ತೃಷ್ಣೆ ಜೃಂಭಸಿ. ಓ ಆಸೆಯೇ, ನೀನು ಮೆರೀತಾ ಇದ್ದಿ, ಇನ್ನು ನಿನಗೆ ತೃಪ್ತಿ ಆಗಲೇ ಇಲ್ಲ ನಾನು ಏನೇನು ಮಾಡಿದರು. ಇದು ಕೂಡ ತಪ್ಪು. ಜೃಂಭಸಿ ಅಂತ ರೂಪ ಸಂಸ್ಕೃತದಲ್ಲಿ ಆಗೋಲ್ಲ. ಈ ಇಡೀ ಶ್ಲೋಕವೇ ಯಾರೋ ದೊಡ್ಡ ಸಂಸ್ಕೃತ ಪಂಡಿತರು ಬರೆದವರು, ಸಂಸ್ಕೃತ ಜ್ಞಾನ ಇಲ್ಲದವರು. ಅದು ಭಾರಿ ಇವನು ಭರ್ತೃಹರಿ ಇಷ್ಟು ಕೆಟ್ಟ ಸಂಸ್ಕೃತ, ಅವನು ದೊಡ್ಡ ವೈಯಾಕರಣ. ತೃಷ್ಣೆ ಜಂಭಸಿ ಜೃಂಭಸಿ, ನೀನು ವಿಜೃಂಭಿಸ್ತಾ ಇದ್ದೀಯ. ನೀನು ಇನ್ನೂ ಆಸೆ ಹೆಚ್ಚಾಗ್ತಾ ಇದೆ ಹೊರತು ನನಗೆ ಇಷ್ಟೆಲ್ಲ ಆಯಿತು, ಇನ್ನು ಬೇಡ, ಇನ್ನು ಆಸೆ ಪಡಬಾರದು ಅನ್ನೋ ಬುದ್ಧಿಯೇ ಬರಲಿಲ್ಲ. ಆಗ ಹೇಳ್ತಾನೆ ತೃಷ್ಣೆ ಜೃಂಭಸಿ. ಏನು ನೀನು ಪುಣ್ಯ ಪಾಪ ಕರ್ಮ ಪಿಶುನೆ. ನೀನು ಮಾಡಬಾರದ ಕೆಲಸವನ್ನು ಮನುಷ್ಯರ ಕೈಯಲ್ಲಿ ಮಾಡಿಸಲಿಕ್ಕೆ ನೀನು ಮುಖ್ಯ ಪ್ರೇರಣೆ. ಆ ಆಸೆಯಿಂದ ಮನುಷ್ಯ ಮಾಡಬಾರ್ದು. ದುಡ್ಡು ಬೇಕು, ಲಂಚ ತಗೋತಾನೆ, ಕಳ್ಳತನ ಮಾಡುತ್ತೆ. ಎಲ್ಲ ಮನುಷ್ಯನು ಮಾಡ್ತಕ್ಕ ಅಪರಾಧಗಳಿಗೆ, ಪಾಪ ಕರ್ಮಗಳಿಗೆ ಪಿಶುನ ಅಂದರೆ ಹಿಂದಿನಿಂದ ಕಿವಿಚುಚ್ಚಿ ಪ್ರೇರಣೆ ಮಾಡ್ತಕ್ಕಂಥ ಪ್ರಾಣಿ ನೀನು. ಇಷ್ಟೆಲ್ಲ ಮಾಡಿದೆ, ಈಗಲೂ ಕೂಡ ನಾದ್ಯಾಪಿ ಸಂತೋಷಿಸಿ, ನಿನಗೆ ತೃಪ್ತಿ ಇಲ್ಲವಲ್ಲ. ನನಗೆ ಸಾಕು ಎನ್ನುವಂಥ ಇಷ್ಟ ಕೊಡಲಿಲ್ಲ ನೀನು. ಇನ್ನೂ ಏನಾದರೂ ಗಳಿಸು, ಇನ್ನೂ ಹೋಗು, ಇನ್ನೂ ಭಿಕ್ಷೆ ಬೇಡು, ಇನ್ನೂ ಕಡೆ ಊಟ ಹೇಳಿಕೆ ಇಲ್ಲದ ಊಟಕ್ಕೆ ಹೋಗು, ಎಲ್ಲಿ ಸಂಭಾವನೆ ಕೊಡ್ತಾರೆ ಅಲ್ಲಿ ಕ್ಯೂ ನಿಲ್ಲು, ಹೀಗೆ ನಾನು ಹಾಳು ಮಾಡ್ತಾ ಇದ್ದೀಯಲ್ಲ, ಸಾಕು, ಬೇಡ ಇನ್ನು ಈ ಕೆಟ್ಟ ಕೆಲಸ ಅನ್ನೋ ಬುದ್ಧಿ ಕೊಟ್ಟೇ ಇಲ್ವಲ್ಲ ನೀನು ಎಂಥ ಒಂದು ಪ್ರಭಾವಿ ಶಕ್ತಿಯಾಗಿ ನಮ್ಮನ್ನು ಕಾಡ್ತಾ ಇದ್ದೀಯ ಅಂತ ಹೇಳ್ತಾನೆ. ಭಾಳ ಚಂದ ಹೇಳ್ತಾನೆ. ಏನು ಅಂದರೆ, ಭೋಗಾಹ ನ ಭುಕ್ತಾಹ ವಯಮೇವ ಭುಕ್ತಾಹ. ಭೋಗಗಳನ್ನು ಸಾಕಷ್ಟು ಭೋಗಿಸಬೇಕು, ಸುಖ ಭೋಗ ಮಾಡಬೇಕು ಅಂತ ಬಯಸಿದೆ. ಸುಖ ಭೋಗ ಮಾಡಲಿಕ್ಕಾಗಲಿಲ್ಲ, ನನಗೆ ತಿನ್ನಲಿಕ್ಕಾಗಲಿಲ್ಲ. ಮತ್ತು ನಮ್ಮ ಪರಿವಾರದವರೆಲ್ಲ ನನ್ನನ್ನೇ ಕಿತ್ತು ತಿಂದರು ಅಂತ. ನನ್ನನ್ನೇ ತಿಂದರು, ನಾನು ಏನೂ ತಿನ್ನಲಿಲ್ಲ. ಭೋಗಾಹ ನ ಭುಕ್ತಾಹ ವಯಮೇವ ಭುಕ್ತಾಹ. ತಪೋ ನ ತಪ್ತಂ ವಯಮೇವ ತಪ್ತಾಹ.
ತಪಸ್ಸು ಮಾಡಬೇಕು ಅಂತ ಕೂತೆ, ತಪಸ್ಸು ಮಾಡಲಿಕ್ಕಾಗಲಿಲ್ಲ. ಕಡೆಗೆ ನಾನೇ ತಪ್ತನಾದೆ, ಅಂದರೆ ಸಂತಾಪಕ್ಕೊಳಗಾದೆ, ಕಷ್ಟಪಟ್ಟದಷ್ಟೇ ಬಂತು. ಕಾಲೋ ಗತಃ, ತಾಲ ಅದೆಲ್ಲ ಕಾಲ ನಯಾತಃ ವಯಮೇವ ಯಾತಃ ಹೇಳ್ತಾನೆ. ಕಾಲ ಹೋಯಿತು, ಕಾಲಕ್ರಮೇಣ ಕಾಲ ಎಲ್ಲಿ ಹೋಗೋಲ್ಲ, ಇದ್ದಲ್ಲೇ ಇದೆ. ನಾವು ಹೋದದ್ದು ಸಾವಿನ ಸಮೀಪಕ್ಕೆ. ಕಾಲ ನಯಾತಃ, ಸಾರ್ಥಕವಾಗಿ ಕಾಲವನ್ನು ಕಳೆಯುವುದಾಗಲಿಲ್ಲ. ನಾವೇ ಹೋದೆವು ಎಲ್ಲಿಗೆ? ಸಾವಿನ ಹತ್ತಿರ. ಒಂದೊಂದು ದಿನ ಆದಾಗಲೂ ನಾವು ಒಂದು ದಿನ ಸಾವಿಗೆ ಹತ್ತಿರ ಆಗ್ತೇವೆ. ನಾವೇ ಹೋಗುವುದು, ಕಾಲ ಎಲ್ಲಿಯೂ ಹೋಗುವುದಿಲ್ಲ. ವಯಮೇವ ಯಾತಃ. ಈಗ ಇದು ಪುರಾಣಗಳಲ್ಲಿ ಈ ಮಾತು ಹೇಳ್ತಾರೆ. ಸಂಜೆ ಹೊತ್ತು ಸನ್ಸೆಟ್ ನೋಡ್ಲಿಕ್ಕೆ ಹೋಗ್ತೀಯ. ಸಂಜೆ ಹೊತ್ತು ಸನ್ಸೆಟ್ ನೋಡಿದಾಗ ಏನು ಅನಿಸಿತ್ತು ನಿನಗೆ? ಆಹಾ, ಬ್ಯೂಟಿಫುಲ್, ಚೆನ್ನಾಗಿತ್ತು. ಹೌದಾ? ಅಷ್ಟೇಯ, ಬೇರೆ ಏನು ಅನಿಸಲಿಲ್ವಾ ಕೇಳ್ತಾರೆ ಪುರಾಣದವರು. ಯಾಕೆಂದರೆ ಆಯುರ್ಹರತಿ ವೈಪುಂಸಃ ಉದ್ಯನ್ನಸ್ತಂಚಯನ್ನಸು. ಸೂರ್ಯ ಉದಿಸುವಾಗ ಮತ್ತು ಮುಳುಗುವಾಗ ನಿನಗೆ ಭಾರಿ ಖುಷಿಯಾಯಿತು ಅಂತ ನೀನು ಖುಷಿ ಪಡ್ತೀಯಲ್ಲ, ಅದರ ಒಂದು ಸತ್ಯ ಗೊತ್ತೇ ಆಗಲಿಲ್ಲ. ಏನು? ಅವನು ಪ್ರತಿಯೊಂದು ದಿನ ಉದಿಸುವಾಗಲೂ ನಿನ್ನ ಆಯುಸ್ಸಿನ 24 ಗಂಟೆಯನ್ನು ಕಿತ್ತುಕೊಂಡು ಉದಿಸ್ತಾನೆ. ಅದು ಗೊತ್ತಿಲ್ವ ನಿನಗೆ? ಅದು ಖುಷಿ ಆಯಿತಾ? 24 ಗಂಟೆ ಸಾವಿಗೆ ಹತ್ತಿರ ಅದೇ ಖುಷಿಯಾ ಅಂತ ಕೇಳ್ತಾರೆ. ಹಾಗೆ ಹೇಳ್ತಾನೆ, ಕಾಲ ನಯಾತಃ, ಕಾಲ ಹೋಗಲೇ ಇಲ್ಲ, ಅದು ನಾವೇ ಸಾವಿನ ಹತ್ತಿರಕ್ಕೆ ಹೋದೆವು. ವಯಮೇವ ಯಾತಃ. ಹಾಗೆ ತೃಷ್ಣಾನ ಜೀರ್ಣ ವಯಮೇವ ಜೀರ್ಣ ಅಂತ. ಇಷ್ಟು ಹಣ್ಣು ಮುದುಕನಾದರೂ ಆಸೆ ಹೋಗಲಿಲ್ಲ, ಅದು ಮುದುಕ ಆಗಲಿಲ್ಲ. ನಾನೇ ಮುದುಕ ಆದೆ ಹೊರತು ನನ್ನ ಆಸೆ ಮುದುಕ ಆಗಲೇ ಇಲ್ಲ. ಯಾ ನ ಜೀರ್ಯತೆ ಜೀರತಃ ತಾಮ್ ತೃಷ್ಣಾಂ. ಇದು ಪುರಾಣದ ಮಾತು. ಯಾರು ಮುಪ್ಪಾದರೂ ಮುಪ್ಪಾಗದೆ ನಮ್ಮನ್ನು ಕಾಡ್ತಕ್ಕಂಥ ತೃಷ್ಣೆ, ಆಸೆಯನ್ನು, ಪಿಪಾಸೆಯನ್ನು ಗೆದ್ದವನು ಗೆದ್ದ ಧೀರ. ಇಲ್ಲಾಂದರೆ ಸಾಯೋ ತನಕೂ ಮನುಷ್ಯನನ್ನು ಹಾಳು ಮಾಡ್ತಕ್ಕ ದೊಡ್ಡ ದುರಂತ ಅಂದರೆ ಆಸೆಗಳ ಬೆನ್ನು ಹತ್ತುವುದು. ತಾಮ್ ತೃಷ್ಣಾಂ ತ್ಯಜತ ಸುಖಂ. ನಾನು ಮುಪ್ಪಾದೆ, ಅದರ ಆಸೆಗೆ ಮುಪ್ಪು ಬರಲೇ ಇಲ್ಲ. ಅದನ್ನು ಹೇಳ್ತಾನೆವ. ಅದಕ್ಕೆ ಏನು ಅಂದರೆ ವಲೀಭಿಹಿ, ಅವನು ವಕ್ತ್ರಂ, ಅವನು ಈ ನೆರಿ ಬಿತ್ತು, ಮೋರೆಯಲ್ಲೆಲ್ಲ ನೆರಿಗೆ ಬಿತ್ತು. ಆಮೇಲೆ ತಲೆ ಫಲಿತೇನ ಅಂಕಿತಂ ಶಿರಃ, ತಲೆಯೆಲ್ಲ ಹಣ್ಣಾಯಿತು, ಮೋರೆಯಲ್ಲೆಲ್ಲ ಗೆರೆ ಬಿತ್ತು, ನೆರಿ ಬಿತ್ತು. ಇಷ್ಟ ಆಯಿತು. ಅನ್ನ ಗಾತ್ರಾಣಿ ಶಿಥಿಲಾಯಂತೆ, ನನ್ನ ಇಡೀ ದೇಹ ಮುಪ್ಪಿನಿಂದ ಶಿಥಿಲವಾಯಿತು. ಆದರೆ ತೃಷ್ಣಾತು ತರುಣಾಯತೆ, ಅದು ದಿನಕ್ಕೆ ಯುವಕ ಆಗ್ತಾ ಇದೆ. ನನ್ನ ಒಳಗಿರುವ ಆಸೆ ಎಲ್ಲ ಮುದಿಯಾಯಿತು, ಎಲ್ಲ ಗಲಿತವಾಯಿತು. ಆದರೆ ಆಸೆಗೆ ಮುಪ್ಪು ಬರೋಲ್ಲ ಸ್ವಾಮಿ. ಅದು ಒಳಗಿಂದ ಇನ್ನಷ್ಟು ಆಸೆ ಜಾಗೃತವಾಗಿ ಅದು ನಿತ್ಯ ನೂತನ ಯುವಕನತೆ ನನ್ನನ್ನು ಕಾಡ್ತಾ ಇದೆ. ಏನು ಮಾಡಬೇಕು ಈ ಆಸೆಯನ್ನು ಗೆಲ್ಲುವುದಕ್ಕೆ ಅಂತ ಅನ್ನೋದು ನನಗೆ ಗೊತ್ತಾಗ್ತಾ ಇಲ್ಲ. ಅದಕ್ಕೊಂದು ಆ ತೃಷ್ಣೆ ಬಗ್ಗೆ, ಆ ವಿಷಯ ತೃಷ್ಣೆ ಅಂದರೆ ವಿಷಯಗಳ ಬಗ್ಗೆ ತೃಷ್ಣೆ. ವಿಷಯಗಳು ಅಂದರೆ 5 ಇರೋದು: ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ. ಯಾವುದೋ ಶಬ್ದ, ಒಳ್ಳೆಯ ಸಂಗೀತವನ್ನು ಕೇಳಬೇಕು ಅನ್ನುವ ಆಸೆ, ಅದು ತೃಷ್ಣ. ಆಮೇಲೆ ಒಳ್ಳೆಯ ರೂಪವನ್ನು ಕಾಣಬೇಕು ಅನ್ನುವ ಆಸೆ, ಅದು ರೂಪದ ತೃಷ್ಣೆ. ಆಮೇಲೆ ಒಳ್ಳೆಯ ರುಚಿಯಾದ ತಿಂಡಿಯನ್ನು ತಿನ್ನಬೇಕು ಅನ್ನುವ ಆಸೆ, ಅದು ನಾಲಿಗೆಯ ತೃಷ್ಣೆ. ಒಳ್ಳೆಯ ವಸ್ತುವನ್ನು, ಹೂ ಅಥವಾ ಇಂಥದ್ದು ಸುಗಂಧವಾದ ವಸ್ತುವನ್ನು, ಅದರ ಗಂಧವನ್ನು ಆಸ್ವಾದಿಸಬೇಕು ಅನ್ನುವ ತೃಷ್ಣೆ, ಮೂಗಿನ ತೃಷ್ಣೆ. ಒಳ್ಳೆಯ ಸುಂದರವಾದ ವಸ್ತುವನ್ನು ಮೊದಲು ನೋಡಬೇಕು ಅಂತ ಆಸೆ. ಯಾವಾಗಲೂ ಅಷ್ಟೇ, ನೋಡದೇ ಇದ್ದಾಗ ಅದು ಯಾರೋ ಹೋಗಿ ನಾನು ನೋಡಿ ಬಂದೆ, ಭಾಳ ಚೆನ್ನಾಗಿದೆ, ಅಯ್ಯೋ ನಾನೂ ನೋಡಬೇಕು ಅಂತ. ಮೊದಲು ಕಿವಿಗೆ ಬಂದ ಸೆಳೆತ ಅದು ಕಣ್ಣಿನಲ್ಲಿ ಬಂದು ಕೂತ್ಕೊಳ್ಳುತ್ತೆ. ಕೇಳಿದ್ದನ್ನು ನೋಡಬೇಕು. ಮೊದಲು ಕಿವಿಗೆ ಆಸೆ ಆಯಿತು, ಕೇಳಿದ ಸುದ್ದಿ, ಕೇಳಿದ ಮೇಲೆ ಅದು ಕಣ್ಣಲ್ಲಿ ಬಂದು ಕೂತ್ಕೊಂಡಿತು. ನಾನು ಕೇಳಿದ್ದುಂಟಲ್ವ, ಅದನ್ನು ನೋಡಬೇಕು. ನೋಡಿಬಿಟ್ಟ, ಅಲ್ಲಿ ಮುಗಿಲಿಲ್ಲ. ಆಮೇಲೆ ನೋಡಿದ್ದನ್ನು ಮುಟ್ಟಬೇಕು ಅನ್ನಿಸ, ಬರೇ ನೋಡಿದ ತೃಪ್ತಿ ಆಗಲಿಲ್ಲ, ಮುಟ್ಟಬೇಕು ಅನಿಸಿದ. ಅದು ತಿಂಡಿ ಆದರೆ ಮೂಸಬೇಕು ಅಂತ, ಆಮೇಲೆ ಮೂಸಿದ ಮೇಲೆ ತಿನ್ನಬೇಕು ಅಂತ. ಅದು ಹಿಂಡಿ ಅಲ್ಲ, ಒಂದು ಜೀವಂತ ಹೆಣ್ಣೆ ಆದರೆ ಅದು ನೋಡಿದ ತಕ್ಷಣ ಏನು ಮುಂದಿನ ಆಸೆ ಮುಟ್ಟಬೇಕು ಅಂತ. ಮುಟ್ಟಿದರೆ, ಈಗ ದರ್ಭೆಯಲ್ಲಿ ಪುರೋಹಿತರು ಮುಟ್ಲಿಕ್ಕೆ ಹೇಳಿದಾಗ ಮುಟ್ಟಿದರೆ ಆಗುತ್ತಾ? ಸರಿ ಮುಟ್ಟಬೇಕು, ಗಟ್ಟಿಯಾಗಿ ಮುಟ್ಟಬೇಕು, ಅಪ್ಕೋಬೇಕು, ಒಬ್ಬರ ಒಳಗೆ ಒಬ್ಬರು ತೂರಿಕೋಬೇಕು. ಅಲ್ಲಿ ತನಕ ಆಸೆ ಬೆಳೀತಾ ಹೋಗುತ್ತೆ. ಅದು ಆಸೆ ಬೆಳೆಯೋ ಕ್ರಮ. ಅದನ್ನು ಹೇಳ್ತಾನೆ, ಈ ಆಸೆ, ವಿಷಯಗಳ ಆಸೆಯನ್ನು ಬಿಡಬೇಕು ಅಂತ. ಭಿಕ್ಷಾಟನಂ, ನಾನು ಭಿಕ್ಷೆಯನ್ನು ಬದುಕಬೇಕು, ಸುಖಭೋಗ ಬೇಡ ಅಂತ ಶುರು ಮಾಡಿದೆ. ಭಿಕ್ಷಾಟನಂ
ತದಪಿ ನೀರಸಂ ಏಕವಾರಂ. ಅದು ಕೂಡ ಒಳ್ಳೆ ರುಚಿಕಟ್ಟಾದ ಭಿಕ್ಷೆ ಅಲ್ಲ, ಏನೋ ಒಣಕಲು ರೊಟ್ಟಿ ಏನೋ ಸಿಕ್ಕಿದ್ದು. ತದಪಿ ನೀರಸವಾದ ಒಣಕಲು ರೊಟ್ಟಿ ಭಿಕ್ಷೆಯಲ್ಲಿ ತಂದು ತಿಂದೆ, ಅದು ಕೂಡ ಏಕವಾರಂ. ಏನು ಬೆಳಗ್ಗೆ ಸಂಜೆ ಎರಡೆರಡು ಸರ್ತಿ ಭಿಕ್ಷಾಟನೆ ಮಾಡ್ತಿರಲಿಲ್ಲ, ಒಂದು ಸರ್ತಿ ಭಿಕ್ಷಾಟನೆ ಮಾಡಿದೆ. ಯಾರೋ ಕೊಟ್ಟದ್ದು ಒಂದು ಒಣಕಲು ರೊಟ್ಟಿ ಅನ್ನೋ ಒಂದಷ್ಟು ತಿಂದೆ, ಭಿಕ್ಷಾಟನೆ ಮಾಡಿದೆ. ಅದು ಆಮೇಲೆ ಶಯ್ಯಾಚ ಭೂಹು, ಮಲ್ಕೊಳ್ಳಿಕ್ಕೆ ಹಾಸಿಗೆ ಗೀಸಿಗೆ ಇದ್ದರೆ ಆಸೆ ಹೆಚ್ಚಾಗತ್ತೆ, ಅದಕ್ಕೆ ನೆಲದಲ್ಲೇ ಮಲ್ಕೊಂಡೆ. ಪರಿಜನ ನಿಜ ದೇಹ ಮಾತ್ರ. ಆಮೇಲೆ ಏನು, ನಮ್ಮ ಪರಿವಾರ ಯಾರು? ನನಗೆ ನನ್ನ ದೇಹ ಪರಿವಾರ ಅಷ್ಟೇ, ಇನ್ನೇನು ಯಾರೂ ನನಗೆ ಒಟ್ಟಿಗೆ ಜತೆಯೇ ಇಲ್ಲ. ಪರಿಜನ ನಿಜ ದೇಹ ಮಾತ್ರ, ಏನೂ ಇಲ್ಲ, ಎಲ್ಲ ಬಿಟ್ಟೆ. ಆಮೇಲೆ ಬಟ್ಟೆ ಕತೆ ಹೇಳ್ತೀರಾ. ವಸ್ತ್ರಂ ವಿಶೀರ್ಣ ಶತಖಂಡ ಮಯೀಚ ಕಂಥ. ಹರಿದು ಹೋದ ಬಟ್ಟೆಯನ್ನು, ಎಲ್ಲ ಕಡೆ ಹರಿದು ಚಿಂದಿಯಾದ ಬಟ್ಟೆಯನ್ನು, ಅದು 100 ಕಡೆ ಹರಿದ ಬಟ್ಟೆಯನ್ನೆಲ್ಲ ಒಟ್ಟು ಮಾಡಿ ಅದನ್ನು ಹೊಲಿದು ಆ ಕಂತೆಯನ್ನು ಬಟ್ಟೆ ಅಂತ ಉಟ್ಕೊಳ್ತಾ ಇದ್ದೇನೆ. ಅಂದರೆ ಎಲ್ಲವನ್ನು ಕಳ್ಕೊಂಡೆ. ಉಡ್ಲಿಕ್ಕೆ ಸರಿಯಾದ ಬಟ್ಟೆ ಇಲ್ಲ, ಮಲಗಲಿಕ್ಕೆ ಮಂಚ ಇಲ್ಲ, ಹಾಸಿಗೆ ಇಲ್ಲ, ನೆಲದಲ್ಲಿ ಮಲಗಿದೆ. ಭಿಕ್ಷೆ ಅದು ನೀರಸವಾದ ಒಣಕಲು ಭಿಕ್ಷೆ, ದಿವಸಕ್ಕೊಂದು ಸರ್ತಿ. ಇಷ್ಟೆಲ್ಲ ಮಾಡಿದರೂ ಅವನು ಹೇಳ್ತಾನೆ, ಇದು ಇಷ್ಟು ಮಾಡಿದರು ಅವನು ಹೇಳ್ತಾನೆ, ವಿಷಯ ನನ್ನ ಪರಿತ್ಯಜಂತಿ. ಇಷ್ಟೆಲ್ಲ ಯಾಕೆ ಮಾಡಿದ್ದು ಅಂದರೆ ವಿಷಯದ ಆಸೆ ಬಿಡಬೇಕು, ವಿಷಯದ ಮೋಹ, ಶಬ್ದ ಸ್ಪರ್ಶ ರೂಪ ರಸ ಗಂಧಗಳು ನನ್ನನ್ನು ಕಾಡಬಾರ್ದು ಅಂತ ಎಲ್ಲ ಬಿಟ್ಟೆ. ಆದರೆ ವಿಷಯದ ಮೋಹ ಬಿಡ್ತಾನೇ ಇಲ್ಲ. ವಿಷಯ ಬಿಡಬೇಕು ಅಂತ ಇದನ್ನು ಬಿಟ್ಟದ್ದೇ ಬಂತು. ಮತ್ತಷ್ಟು ವಿಷಯದ ಆಸೆ ಹೆಚ್ಚುತ್ತಾ ಹೋಯಿತು. ನಾನು ವಿಷಯದ ಮೋಹವನ್ನು ಬಿಡುವುದೇ ಆಗಲಿಲ್ಲ ನನ್ನಿಂದ. ಶಬ್ದದ ಬಯಕೆ ಇದು ಮನುಷ್ಯನನ್ನು ಕಾಡುವುದು. ನಮ್ಮ ಪಂಚೇಂದ್ರಿಯಗಳು ಕೆಲಸ ಮಾಡುವುದು ಈ ವಿಷಯಗಳಿಗೋಸ್ಕರ. ಕಿವಿಯಿಂದ ಶಬ್ದ, ಕಣ್ಣಿನಿಂದ ರೂಪ, ಮೂಗಿನಿಂದ ಗಂಧ, ನಾಲಿಗೆಯಿಂದ ರಸ, ದೇಹದಿಂದ ಸ್ಪರ್ಶ ತೊಗಿಂದೆ. ಸೊ 5 ವಿಷಯಗಳು. ಇದು ಬಿಟ್ಟು 6ನೇ ವಿಷಯವೇ ಇಲ್ಲ. ಮನುಷ್ಯ ಬಯಸುವುದು 5ನ್ನೇ. ಅದಕ್ಕೆ 5 ಇಂದ್ರಿಯಗಳು. ಅದನ್ನು ಪರಾಂಚಿ ಖಾನಿ ವ್ಯತೃಣತ್ ಸ್ವಯಂಭೂ. ಒಂದು ಭಗವಂತ ನಮಗೆ ಹೊರಮುಖವಾದ ವಿಷಯ ಇಂದ್ರಿಯಗಳನ್ನು ಕೊಟ್ಟ. ಯಾಕೆಂದರೆ ಹೊರಗಿಂದ ಹೊರಗೆ ಅಲಿತಾ ಇರಲಿ, ಹಾಳಾಗಲಿ, ಒಳಗಿನ ಗುಟ್ಟು ಗೊತ್ತಾಗದೇ ಇರಲಿ ಅಂತ. ದೇವರು ದೊಡ್ಡ ಕಿಡಿಗೇಡಿ. ಕಣ್ಣು ಒಳಗೆ ನೋಡುವಾಗ ಕೊಟ್ಟಿದ್ದರೆ ಒಳಗಿದ್ದೆಲ್ಲ ಏನು ಅವ್ಯವಸ್ಥೆ ಇದೆ ನೋಡ್ಬೋದಿತ್ತಾ? ಸ್ಟೆಥೋಸ್ಕೋಪ್ ಏನೂ ಬೇಡ, ಡಾಕ್ಟ್ರ್ ಒಂಚೂರು ಒಳಗೆ ನೋಡಿ, ಕಣ್ಣು ಕಾಣಬೇಕಪ್ಪ. ಈ ಸ್ಟೆಥೋಸ್ಕೋಪ್ ಹಿಡ್ಕೊಂಡು ಅದು ಹಿಡಿದು ಏನೋ ಗೊತ್ತಾಗದೆ ಒದ್ದಾಡೋದು. ಇವತ್ತು ಇದನ್ನು ತೊಗೊಳ್ಳಿ, ಅದು ಆಗದೆ ನಾಳೆ ಬೇರೆ ಮದ್ದು ಕೊಡ್ತೇನೆ, ಎಲ್ಲ ಯಾಕೆ ಬೇಕು ಈ ಪ್ರಾರಬ್ಧ ಕರ್ಮ? ಕಣ್ಣು ಮುಚ್ಚಿ ನೋಡಿದಾಗ ಒಳಗಿಂದೆಲ್ಲ ಕಾಣಬೇಕಪ್ಪ. ಮಾಡಲಿಲ್ಲ ದೇವರು ಹಾಗೆ. ಕಣ್ಣು ಹೊರಗಿನದ್ದು ನೋಡಿತು, ಕಿವಿ ಒಳಗಿನ ಓಂಕಾರ ನಾದವನ್ನು ಕೇಳಲೇ ಇಲ್ಲ. ಕಿವಿ ನೀವು ಧ್ಯಾನ ಮಾಡಿದರೆ ಒಳಗಿಂದ ಒಂದು ಸುಂದರವಾದ ನಾದ ಕೇಳುತ್ತೆ. ಅದು ಒಳ್ಳೆಯ ನಾಗಸ್ವರದ ಹಾಗಿರುತ್ತೆ, ವೀಣೆ ಬಾರಿಸ್ದಾಗಿರುತ್ತೆ, ಕೊಳಲು ಉದ್ದ ಆಗಿರುತ್ತೆ. ಇನ್ನೂ ಸ್ಪಷ್ಟವಾಗಿ ಕೇಳಿದರೆ ಅದು ಓಂ ಅನ್ನತ್ತೆ. ಸೂರ್ಯ, ನಮ್ಮನ್ನು ಹೇಳಿದೆ, ನಾಸಾದವರು ಗಮನಿಸಿದ್ದಾರೆ, ಸೂರ್ಯ ಈ ಭೂಮಿಗೆ ಸೂರ್ಯಕಿರಣ ಸ್ಪರ್ಶ ಆಗುವಾಗ ಅದು ಒಂದು ಅವ್ಯಕ್ತ ನಾದ. ಅದನ್ನು ಇವರು ಮ್ಯಾಗ್ನಿಫೈ ಮಾಡಿ ಕೇಳ್ತಾರೆ, ಅದು ಓಂ ಅನ್ನತ್ತೆ. ಇಡೀ ಜಗತ್ತಿನ ಮೂಲಸ್ವರ ಅದು ನಮ್ಮ ಹೃದಯದಲ್ಲಿ ಓಂ ಅಂತ ಧ್ವನಿಸ್ತಾ ಇದೆ. ಇದನ್ನು ಕಂಡು ಹುಡುಕಿದ್ರು ಋಷಿಗಳು. ಈ ನಮಗೆ ಓಂ ಒಂದೊಂದು ಅಕ್ಷರ ಅಷ್ಟೇ, ಇನ್ನೇನೂ ಅಲ್ಲ. ಅದು ಅವರಿಗೆ ಅದು ಪ್ರಪಂಚದ ಮೂಲನಾದ. ಓಂಕಾರಶ್ಚ ಅಥ ಶಬ್ದಶ್ಚ. ಮೊಟ್ಟ ಮೊದಲು ಭಗವಂತ ಉಚ್ಚಾರ ಮಾಡಿದ ಶಬ್ದ ಓಂ ಅಂತಂದರು. ಅದಕ್ಕೆ ಆಮೇಲೆ ಅದರ ಅರ್ಥಗಳು, ಅದರ ಪೂರ್ವ ಸಂಗತಿಗಳು ಬೇಕಾದಷ್ಟು ಬೆಳೆಯಿತು. 3 ವೇದಗಳ ಸಾರ ಓಂಕಾರ. ಇಟ್ಸ್ ಎನ್ ಅಬ್ರಿವಿಯೇಷನ್. ಆ ಈಸ್ ಎನ್ ಅಬ್ರಿವಿಯೇಷನ್ ಆಫ್ ಋಗ್ವೇದ. ಓ ಈಸ್ ಎನ್ ಅಬ್ರಿವಿಯೇಷನ್ ಆಫ್ ಯಜುರ್ವೇದ. ಇಡೀ ಅದರದ್ದು ಅಬ್ರಿವಿಯೇಷನ್ ಸಂಗ್ರಹ. ಆಮೇಲೆ ಮಾ ಸಾಮ. ಸೊ ಆ ಮಾ 3 ಹೇಳಿದರೆ ಋಗ್ವೇದ, ಯಜುರ್ವೇದ, ಸಾಮವೇದ ಎಲ್ಲ ಬಂತು. ಯಾಕೆ ಅನ್ನೋದು ವಿವರಣೆ ಇದೆ, ಅದೆಲ್ಲ ಈಗ ವಿಷಯ ನಾನು ಹೇಳೋದು. ಹೀಗೆ ಓಂಕಾರದಲ್ಲಿ ಇಡೀ 3 ಲೋಕಗಳನ್ನು ಕಂಡರು, 3 ವೇದಗಳನ್ನು ಕಂಡರು. ಅಂತಹ ಒಂದು ಮೂಲನಾದ ಅದು ಒಳಗಿಂದ ಕೇಳುತ್ತೆ. ಅದನ್ನು ಕೇಳಲಿಲ್ಲ, ಯಾಕೆಂದರೆ ಕಿವಿ ಹೊರಗಿದ್ದು ಮಾತ್ರ ಕೇಳೋದು. ಆಮೇಲೆ ಹಾಗೆ ರೂಪ, ಕಣ್ಮುಚ್ಚಿ ನೋಡಿದರೆ ಒಳಗಿಂದ ಕಾಣುವಷ್ಟು ಅದ್ಭುತ ಹೊರಗಿನ ಪ್ರಪಂಚಕ್ಕಿಂತ 100 ಪಟ್ಟು ಅದ್ಭುತ ಒಳಗಿನ ಪ್ರಪಂಚದಲ್ಲಿದೆ. ನಮ್ಮ ಕಣ್ಮುಚ್ಚಿ ನೋಡೋ ಅಭ್ಯಾಸವೇ ಇಲ್ಲ. ಅದು ಕಣ್ಮುಚ್ಚಿದ್ರೆ ಒಂದು ಪೇಪರ್ನಲ್ಲಿ ಬರೋದೆ, ಮತ್ತು ಕಣ್ಮುಚ್ಚಿದ್ರೆ ತೆರೀಲಿಕ್ಕೆ ಬರೋಲ್ಲ. ಕಣ್ಮುಚ್ಚಿದ್ರೆ ಒಂದು ನ್ಯೂಸ್ ಬರುತ್ತೆ ಅಷ್ಟೇ.
ಕಣ್ಣು ಮುಚ್ಚಿ ಒಳಗಿನ ಸತ್ಯವನ್ನು ಕಂಡು ಕಣ್ತೆರೆದು ಅದನ್ನು ಜಗತ್ತಿಗೆ ತಿಳಿಸುವಂಥ ಒಬ್ಬ ಜ್ಞಾನಿಯಾಗಬೇಕು ಮನುಷ್ಯ. ಅದಾಗ್ತಾ ಇಲ್ಲ. ಅದಕ್ಕೆ ಕಣ್ಣು ಒಳಗಿನದನ್ನು ನೋಡಲಿಲ್ಲ, ಕಿವಿಯ ಒಳಗಿನ ನಾದವನ್ನು ಕೇಳಿಸಲಿಲ್ಲ. ಈ ಒಳಗಿನ ಅನುಭವವೇ ಕಳೆದು ಹೋಯಿತು. ಯಾಕೆಂದರೆ ಭಗವಂತ ದೊಡ್ಡ ಕಿಡಿಗೇಡಿ, ಅವನು ಎಲ್ಲ ಇಂದ್ರಿಯಗಳನ್ನು ಬಹಿರ್ಮುಖ ಮಾಡಿ ನಮ್ಮನ್ನು ದಾರಿ ತಪ್ಪಿಸಿಬಿಟ್ಟ ಅಂತ ಉಪನಿಷತ್ಕಾರರು ಹೇಳ್ತಾರೆ. ಹಾಗೆ ಇವನು ಹೇಳ್ತಾನೆ, ಎಲ್ಲ ಇಂದ್ರಿಯಗಳನ್ನು ಗೆಲ್ಲಬೇಕು ಅಂತ ಏನೇನು ಪ್ರಯತ್ನ ಮಾಡಿದೆ ಎಲ್ಲ ಪ್ರಯತ್ನವೂ ವ್ಯರ್ಥವಾಯಿತು. ಹೀಗೆ ಈ ತನ್ನ ಅನುಭವವನ್ನು ಹೇಳಿ ಆಮೇಲೆ ಮುಂದೆ ತೃಷ್ಣೆಯನ್ನು ಗೆಲ್ಲುವಂಥ ಪ್ರಯತ್ನಗಳು, ಆಮೇಲೆ ಇನ್ನೂ ಕೆಲವು ವಿಷಯಗಳನ್ನು ಹೇಳ್ತಾನೆ. ಅದನ್ನು ನಾವು ನಾಳೆ ದಿವಸ ಸೇರಿದಾಗ, ನಾವು ಒಂದೇ ದಿವಸ ಇರೋದು ನಾವು ವೈರಾಗ್ಯ ಬರಲಿಕ್ಕೆ. ಒಂದೇ ದಿವಸದಲ್ಲಿ ಎಷ್ಟು ಬಂತೋ ಅಷ್ಟೇ. ಆಮೇಲೆ ಪೂರ್ತಿ ವೈರಾಗ್ಯ ಬಂದರೂ ಗಂಡ ಅಂತಾರೆ, ಯಾಕೆಂದರೆ ಮನೆಯಲ್ಲಿ ಮತ್ತು ಹೆಣ್ಮಕ್ಳಿಗೆ ಉಪದ್ರ ಆಗುತ್ತೆ. ನೀವು ಪೂರ್ತಿ ವೈರಾಗ್ಯ ಬಂದುಬಿಟ್ರೂ ಕಷ್ಟ. ಅದಕ್ಕೆ ವೈರಾಗ್ಯವನ್ನು ಕೇಳಬೇಕು, ಬಿಡಬೇಕು. ಹಾಗೆ ಬಿಡುವುದು ಯಾವುದನ್ನು? ವೈರಾಗ್ಯವನ್ನು. ವೈರಾಗ್ಯ ಒಂದು ಸಂಸಾರ ಬಿಡುವುದಲ್ಲ, ಕೇಳಿ ಬಿಟ್ಟು ಬಿಡಬೇಕು ಅದನ್ನು. ಯಾಕಂದರೆ ಮನೆ வாழ்ತೆ ನಡಿಬೇಕಲ್ಲ. ಅದಕ್ಕೋಸ್ಕರ ಅದನ್ನು ಹೆಚ್ಚು ವಿಸ್ತಾರ ಬೇಡ. ನಾಳೆ ದಿವಸ ಒಂದು ದಿನ ವೈರಾಗ್ಯದ ಬಗ್ಗೆ ಇನ್ನೂ ಚೆನ್ನಾಗಿ ಹೇಳ್ತಾನೆ. ಅವನು ಹೇಳೋದನ್ನೇನೋ ಚೆನ್ನಾಗಿ ಹೇಳ್ತಾನೆ. ನಾಳೆ ದಿವಸ ಕೇಳಿ ಅಲ್ಲಿಗೆ ನೀತಿ ಶತಕ, ವೈರಾಗ್ಯ ಶತಕ, ಶೃಂಗಾರ ಶತಕಗಳ ಮಂಗಳ ಮಾಡೋಣ. ಮತ್ತೆ ನಾಳೆ ಸಂಜೆ 6:30 ಸೇರಿದಾಗ ಅಲ್ಲಿ ತನಕ ನಿಮಗೆಲ್ಲ ಅಭಿನಂದನೆಗಳು ಮತ್ತು ಅಭಿವಂದನೆಗಳು.